ಕೌಶಚಾಣೂರವಂದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗದ್ಗುಡೆಯ ಜಗದ್ಗುರು ಗೀತಾಚಾರ್ಯನ ಶ್ರೀಚರಣಕ್ಕೆ ವಂದಿಸಿ, ಪೂಜ್ಯಪಾದ ಜಗದ್ಗುರು ಕಾಡಸಿದ್ದೇಶ್ವರರ ಶ್ರೀಚರಣಗಳಿಗೆ ವಂದಿಸಿ, ಸದಾಸ್ಮರಣೀಯರಾದಂಥ ಜಗದ್ಗುರು ಸಿದ್ಧಾರೂಢೇಶ್ವರರ, ಜಗದ್ಗುರು ಶಿವಾನಂದೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಬಸವಾದ ಶರಣರಿಗೂ ಕೂಡ ವಂದಿಸಿ, ನಮ್ಮೆಲ್ಲರಿಗೂ ಕೂಡ ಅನಂತ ದೈವೀ ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರಿ ಮತ ಮಾ ಶುಚಃ ಸಂಪದಂ ದೈವೀಂ ವಿಭಜಾತೋಷಿ ಪಾಂಡವ. ನಿನ್ನೆ ಭಗವಂತ ಅಸುರಿ ಗುಣಗಳನ್ನು ಪ್ರತಿಪಾದನೆ ಮಾಡಿದ್ದನು. ಬಹಳ ಹೇಳಿದವನು ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ, ಅಜ್ಞಾನ ಇಷ್ಟೇ ಕೊಟ್ಟಿದ್ದರು. ಮತ್ತು ಅವನಾರು ಭಾಳ ಹೇಳಿದ್ರು, ಕಡಿಮೆ ಹೇಳಿದ್ರು. ಈಗ ಮುಂದಿಷ್ಟು ಹೇಳಿದವ ಎಷ್ಟು ಶ್ಲೋಕದವರು ಮುಂದೆ ವಿಸ್ತಾರವಾಗಿ ಎಲ್ಲವನ್ನು ಅವನ್ನೇ ವಿಮರ್ಶೆ ಮಾಡಿದ್ದಾರೆ. ಸುಮಾರು ಒಂದು 15-18 ಶ್ಲೋಕ ಅವನ್ನೇ ವಿಸ್ತಾರ ಮಾಡ್ತಾರೆ. ಇವನ್ನ ಆಸುರಿ ಗುಣಗಳನ್ನೇ ವಿಸ್ತಾರ ಮಾಡ್ತಾರೆ. ಅವುಗಳ ಸ್ವರೂಪೇನು, ಅವುಗಳ ಫಲವೇನು, ಅವು ಹೆಂಗೆ ಬರ್ತಾವೋ, ಅವು ಹೆಂಗೆ ನಿಗ್ರಹಿಸಬೇಕು, ಅವುಗಳನ್ನು ಆಸುರಿ ಗುಣಗಳು. ಇದು ಶಾಸ್ತ್ರ ಅಂದರೆ ಕನ್ನಡಿ. ಇದಕ್ಕೇನಂತಾರೆ? ಕನ್ನಡಿ ದರ್ಶನ ಅಂತ ಕರೀತಾರೆ. ಷಡದರ್ಶನ ಫಲವೊಂದೇ ಷಡು ದರ್ಶನಕ್ಕೆ ಪುಸ್ತಕ ದರ್ಶನ ತೋರಿಸೋದು. ನಮ್ಮ ಮಗ ಹೆಂಗೈತಿ ಅನ್ನೋದು ತೋರಿಸೋದು. ನಾವು ಈಗ 6 ಮಂದಿ ಮತಸ್ಥರು ಕನ್ನಡ ನೋಡಿದ್ರೆ ಅವ್ರು ಹೆಂಗಲ್ಲ ಹಂಗೆ ತೋರಿಸ್ತೀವಿ. ಹಾಗೆ ಈ ಶಾಸ್ತ್ರಗಳಂದರೆ ನಮ್ಮ ಕೇಳಬೇಕು ಅಥವಾ ಓದಬೇಕು. ಆವಾಗ ನಮ್ಮ ಮನುಷ್ಯನ ವ್ಯವಹಾರ ಹೆಂಗೈತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಏನಂತಾರೆ? ಶಾಸ್ತ್ರಗಳ ದರ್ಶನ ಅಂತ. ಅಕಸ್ಮಾತ್ ತಪ್ಪಿತ್ತು ಅಂತಂದ್ರೆ ತಿದ್ಕೋಬೇಕಲ್ಲ. ನಾವು ಹಚ್ಕೊಂಡಂಥದ್ದು ವಿಭೂತಿ ಏನಾರು ಹಚ್ಕೊಂತೀವಲ್ಲ, ಅವಾಗ ಏನು ಮಾಡ್ಬೋದು? ಅದನ್ನು ತಿದ್ಕೋಬೋದು. ಏನಾರು ಹತ್ತಿತ್ತು ಅಂದ್ರೆ ಕಾಣಂಗಿಲ್ಲ ಅಂದರೆ ಏನು ಮಾಡ್ಬೋದು? ತಿದ್ಕೋಬೋದು. ಹೇಗೋ ಇರೋದು ಹಾಗೆ ನಮ್ಮ ಶಾಸ್ತ್ರದ ವ್ಯವಸ್ಥೆನೇ ಹಂಗೆ. ಅದಕ್ಕೆ ದರ್ಶನ ಅಂತ ಕರೆದಿದ್ದಾರೆ. ಉಳಿದ ವಿಷಯವನ್ನು ವಿಸ್ತಾರವಾಗಿ ಅಸುರಿ ಗುಣಗಳ ಬೀಜ, ಲಕ್ಷಣ ಹಿಂದೂ ಹೇಳಿದ್ದಾರೆ. ಇವರು 3 ಗುಣದ ಬಗ್ಗೆ ಹೇಳಿದ್ದಾರೆ. ಗುಣತ್ರಯ ವಿಭಾಗ ಯೋಗ ಇದ್ದಲ್ಲ, ಏನು ವಿಚಾರ ಮಾಡಿದ್ದಾರೆ? ಹೆಸರೇನು? ಗುಣತ್ರಯ ವಿಭಾಗ ಯೋಗ ಎಲ್ಲ ಹೇಳಿದ್ದಾರೆ. ಮತ್ತು ಮುಂದೆ ಹೇಳ್ತಾರೆ 18ನೇ ದಿನ ಮಾತು ಕೊಡ್ತಾರೆ. ಅಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ. ಹೆಚ್ಚು ಈ ಗುಣಗಳ ಬಗ್ಗೆ ವಿಚಾರ ಮಾಡಿದ್ದಾರೆ ಭಗವಂತ ಹೇಳ್ಕೊಟ್ಟಿದ್ದಾರೆ. ನೋಡಿ, ಇವತ್ತೇನು ಮಾಡ್ತಿದ್ದಾರೆ? ಇನ್ನೆಷ್ಟು ದಂಭ, ದರ್ಪ, ಅಭಿಮಾನ, ಕ್ರೋಧ, ಪಾರುಷ್ಯ ಮತ್ತು ಅಜ್ಞಾನ, ಇವು ಇಷ್ಟು ಏನಪ್ಪ ಅಂತ ಹೇಳಿದ್ರೆ ಅದರವು ಆಸುರಿ ಗುಣಗಳು ಅಂತ ಹೇಳಿದ್ರು. ಇವುಗಳಿಂದ ಕೂಡಿಕೊಂಡು ಕೆಲವು ಮಂದಿ ಹುಟ್ಟಿರ್ತಾರೆ. ಅವುಗಳಿಂದ ಕೂಡಿಕೊಂಡು ಆಸುರಿ ಗುಣಗಳಿಂದ ಕೂಡಿಕೊಂಡು ಕೆಲವು ಮಂದಿ ಹುಟ್ಟಿರ್ತಾರೆ. ದೈವಿ ಪಾಂಡವ, ದೈವಿ ಗುಣಗಳಿಂದ ಕೆಲವು ಮಂದಿ ಕೂಡಿಕೊಂಡು ಹುಟ್ಟಿರ್ತಾರೆ. ಕೆಲವು ಮಂದಿ ಆಸುರಿ ಗುಣಗಳಿಂದ ಕೂಡಿಕೊಂಡು ಕೂಡ ಹುಟ್ಟಿರ್ತಾರೆ. ನೀವು ಒಂದು ಮಾತನ್ನ ಹೇಳೋದು, ಎಲ್ಲರದ್ರೂ ಕೂಡ ದೈವಿ ಗುಣ ಇರಂಗಿಲ್ಲ. ಎಲ್ಲರದ್ರೂ ಕೂಡ ಆಸುರಿ ಗುಣನೇ ಇರಂಗಿಲ್ಲ. ಕೆಲವು ಮಂದಿ ಹತ್ರ ಆಸುರಿ ಗುಣನೇ ಇರ್ತಾವೆ. ಹೆಚ್ಚು ಪರ್ಸೆಂಟೇಜ್ ತೆಗೆದ್ರೆ ಏನು ಕಾಣ್ತಾವೆ? ಆಸುರಿ ಗುಣಗಳು. ಎಲ್ಲ ಸಂಪೂರ್ಣವಾದಂಥ ದೈವ ಗುಣ ಇರುವವರು ಕ್ವಚಿತ್.
ಇನ್ನು ಕೆಲವು ಮಂದಿ ಎರಡು ಮಿಶ್ರ ಇರ್ತಾರೆ. ಕೆಲವು ಮಂದಿ ಇರ್ತಾರೆ ಮಿಶ್ರ, ಅತಿ ಇದನ್ನೂ ಅಲ್ಲ, ಏನೋ ಕೇವಲ ಆಸುರಿ ಗುಣನೇ ಐತೆ ಅಂತ ಹೇಳಂಗಿಲ್ಲ, ಕೇವಲ ದೈವಿ ಗುಣನೇ ಇರಂಗಿಲ್ಲ. ಎರಡು ಮಿಶ್ರ ಅಂತ ಕರೀತಾರೆ. ಕೇವಲ ರಜ, ಕೇವಲ ತಮ, ಕೇವಲ ಸತ್ವ. ಕೇವಲ ಸತ್ವ, ಕೇವಲ ತಮ. ಆ ತಮ ಮತ್ತು ಸತ್ವ ಮಿಶ್ರವಾಗಿದ್ದೇನಪ್ಪ ಅಂತ ಕೇಳಿದ್ರೆ ರಜೋಗುಣ, ಅದಕ್ಕೆ ಮಿಶ್ರ ಅಂತ. ಕೆಲವು ಸಾತ್ವಿಕರು ಇರ್ತಾರೆ, ಕೆಲವು ಮಂದಿ ತಾಮಸರು ಇರ್ತಾರೆ. ಎಂಥ ತಾಮಸರು ಕರ್ಬೂರರು, ಎಂಥ ತಾಮಸರು, ಎಂಥ ಕರ್ಬೂರರು. ಯಾರಿಗೆ? ರಾಕ್ಷಸರಿಗೆ ದೇವಗುಣ. ಎಂಥ ತಾಮಸರು ದೇವಿನ ಲಗ್ನ ಮಾಡ್ಕೊಂಡಂತಾರಲ್ಲ, ಬಂದೈತಿ ದೇವಗುಣಗಳು. ಕೊನೆಗೆ ಹೋಗ ಶುಕ್ರಿಯುವ ಕೇಳು ಬಗೆ ಬಗೆಯ ಬುದ್ಧಿಯನ್ನು ಕೇಳದೆ ಹಿಡಿದು ತಾಯಂತ. ತಾಮಸೆ ಎಂಥ ತಾಮಸರು. ಅವ್ರಿಗೇನು ಇರಂಗಿಲ್ಲ, ಬೆಳಕ ಇರಂಗಿಲ್ಲ. ಅವ್ರಿಗೆ ಬೆಳಕಿನ ಕಿರಣ ಸಹಿತ ಗೊತ್ತಿಲ್ಲ. ಅವ್ರಿಗೆ ಯಾರಾದ ಕಿರಣ ಇರಂಗಿಲ್ಲ. ಅವ್ರಿಗೆ ಅತಿ ತಾಮಸರು. ದೇವತೆಗಳು ಸಾತ್ವಿಕರು. ಇನ್ನು ಎರಡೂ ಮಿಶ್ರ ಇರ್ತೈತಲ್ಲ. ಇತ್ಲಾಗ ನಾವು ತಾಮಸರಲ್ಲ, ಮನುಷ್ಯರು ತಾಮಸರು ಅಲ್ಲ, ನಾವು ರಾಕ್ಷಸರಲ್ಲ, ಆಮ್ಯಾಗ ದೇವತೆಗಳು ಅಲ್ಲ, ನಡಿಕೆ ಇರ್ತೀವಲ್ಲ ನಾವು. ಇದು ನಾವು ವಿಚಾರ ಮಾಡ್ಕೋಬೇಕು. ಆ ಶಾಸ್ತ್ರ ಕೇಳಿದ ಮ್ಯಾಗ ಇದು ಐತೆ ಅಂದ್ಮೇಲೆ ನಾವು ತೆಗೆದು ಹಾಕಿ ನಾವು ಒಳ್ಳೆ ಕೆಲಸ ಮಾಡ್ಕೋಬೇಕು ವ್ಯವಸ್ಥೆ. ಇದಕ್ಕೆ ಇನ್ನೊಂದು, ಅರ್ಜುನನಲ್ಲಿಯೂ ಸಹಿತ ಒಮ್ಮೊಮ್ಮೆ ಬಂತು. ಎಲ್ಲಿ? ಯಾವಾಗಲೇ ಒಂದು ಅದಾರು, ಅದೇ ಅವರು ಯಾವಾಗಲೂ ಒಂದು ಯುದ್ಧ ಮಾಡೋ ಪ್ರಸಂಗ ಬಂತು. ಯುದ್ಧಕ್ಕೆ ನಿಂತು ಸೇನೆಯೋರು ಉಭಯೋರು ಮಧ್ಯೆ ರಥಂ ಸ್ಥಾಪಯತ ಅಚ್ಯುತ. ನೋಡಿ, ಅವ ಭಗವಂತ ಅವನಿಗೆ ಆಜ್ಞೆ ಮಾಡ್ತಾನೆ, ಹೋಗಿ ನಿಂದಿಸಪ್ಪ. ಮತ್ತೆ ಕೇಳಬೇಕು, ಅವ ಯಾಕ ನಿಲ್ಬೋದು? ನಿಂದಿಸ್ಬಿಟ್ರು. ಗಾಡಿ ತೊಗೊಂಡೋಗಿ ನೋಡಿ ಸಾವುಕಾರ ಎಲ್ಲಿ ಬಿಡೋದು ಸಾವುಕಾರ ಅಂತ ಇಲ್ಲಿ ಬಿಡೋದು ಹ್ಯಾಂಗೆ ಹೇಳ್ತಾರ. ಹಂಗೆ ಅರ್ಥ ಮಾಡೋದು ಕೊಡಬೇಕು. ಎಷ್ಟು ಅದಕ್ಕೆ ಸ್ವಾರ್ಥಿ ಆಗಬಾರ್ದಂತ ನಾವು ಹಿಂದಿಗಳು ಮಾತು, स्वार्थी मत बनो, मौका मिले तो सारथी बनो. क्या बनना? स्वार्थी ಆಗಬೇಡ. ಅವಕಾಶ ಸಿಕ್ತರೆ ಏನು ಮಾಡು? ಸಾರಥಿಯಾಗು. ಕೃಷ್ಣ ಯುದ್ಧ ಬೇಡ ಅಂತೇಳಿ ಸಾಕಷ್ಟು ಸಾರಥಿಯಾಗಿದ್ದ. ಎಲ್ಲ ವ್ಯವಸ್ಥೆ ಮಾಡಿದ. ಆದರೂ ಕೇಳಿ ಬಂದೆ ಹೋಗಿ ನಿಂದ್ರಿಸಿದ. ಅವಾಗ ಭಗವಂತ ಭಾಳ ಇದನ್ನು ಹೇಳಿದ ಅವ್ರಿಗೆ, ಏನು ಯುದ್ಧ ಬೇಡ ಅಂತ ಹೇಳಿದವರು ಅವರೆಲ್ಲರನ್ನು ನೋಡಿದ. ಯಾರು? ಅರ್ಜುನ. ಯಾರನ್ನ? ತನ್ನ ಬಂಧುಗಳನ್ನು ಎಲ್ಲರೂ ನೋಡಿ ಅವಾಗ ಅವು ಬಂತು. ಏನು ಅಂತ ಕೇಳಿದ್ರೆ ಬಂಧುಗಳ ವ್ಯಾಮೋಹ ಬಂತಲ್ಲ, ಅದು ಆಸುರಿಯ ಗುಣ. ಬಂಧುಗಳ ವ್ಯಾಮೋಹ ಬಂತಲ್ಲ, ಅದೇನದು? ಆಸುರೀಯ ಗುಣ. ನಕಾಂಕ್ಷ ವಿಜಯಂ ಕೃಷ್ಣ ನಜರಾಜಂ ಸುಖಾಂಚಃ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ. ಇವನ್ನೆಲ್ಲ ಬಂದು ಯಾರನ್ನ? ಬಂಧು ಬಾಂಧವರೆಲ್ಲರೂ ಬಂದು ಈ ಭೋಗದಿಂದ ಏನು ಮಾಡೋದು? ಕಿಂ ನೋ ರಾಜೇನ ಗೋವಿಂದ ಕಿಂ ಭೋಗೈರ್ ಜೀವಿತೇ ನಮಃ. ನಾನು ಎಲ್ಲ ಭೋಗ ತೊಗೊಂಡು ಇವನ್ನೆಲ್ಲರೂ ಬಂದು ಇವನ್ನೆಲ್ಲ ನಾಶ ಆದ್ಮೇಲೆ ನಾನು ಒಂದು ಭೋಗೇಶ್ವರ ಏನು ಮಾಡೋಣ? ನನಗೆ ಬೇಡಪ್ಪ. ಯಾವುದು? ಯುದ್ಧ. ಮತ್ತೆ ಯಾರಿಗಾರಾಗಿದ್ರೆ ಹೆಂಗೆ ಮಾಡ್ತಿತ್ತೋ ಏನೋ. ಇಷ್ಟು ತಮ್ಮದೇ ಐತೆ ಅದು ಸಮದೃಷ್ಟಿ ಬಂದೈತೆ ಅವನಿಗೆ. ಇವರು ಗುರುಗಳು ಅದ್ರ, ಇವರು ಅಣ್ಣ ತಮ್ಮರು ಅದ್ರ, ಇವರು ಮಿತ್ರ
ಎಲ್ಲ ಹೇಳಿಬಿಟ್ಟಿದ್ದಾರೆ ಹಿಂದಿನ ಶ್ಲೋಕಗಳು ಎಲ್ಲ ಗುರುಗಳು ಎಲ್ಲ ಕೊಲ್ಲಿ ಮುಂದೆ ಭಗವಂತ ಕೊಟ್ಟಿದ್ದಾನ. ಮತ್ತು ಇದಿಷ್ಟ ಆದ್ಮ್ಯಾಗ ಅವನ ಹತ್ರ ಸಾತ್ವಿಕ ಬುದ್ಧಿ ಬರ್ತೈತೆ. ಒಂದು ತಾಮಸೀಯ, ಮತ್ತೊಂದು ಸಾತ್ವಿಕ. ಒಂದು ವ್ಯಾಮೋಹ ಬಂತು, ಆಸುರಿಯ ಗುಣ. ಪಾಪಕ್ಕೆ ಹೆದರ್ತಾನಲ್ಲ, ಅದು ದೈವ ಗುಣ. ಎರಡು ಸೇರಿದ ಎರಡು ವ್ಯವಸ್ಥೆ. ಪಾಪಕ್ಕೆ ಹೆದರಿದ್ವಿ, ದೈವ ಗುಣ. ಮೋಹ ಮಾಡಿದ ಹಸುರಿ ಗುಣ. ನಂದು ಒಂದು ಮೋಹ ಬಂತು ಅಂತಂದ್ರೆ ಆಶ್ವಾಸ. ಎಷ್ಟು ಸೂಕ್ಷ್ಮ ಐತೆ ಅದ್ರೊಳಗೆ. ಈಗ ನಮಗೂ ಈ ಭಾವನೆ ಬರ್ತೈತೆ. ಯಾವಾಗ ಈ ಭಾವನೆ ಬರತೈತೆ, ನನ್ನ ಮಕ್ಕಳು ಇದು ಭಾವನೆ ಎಲ್ಲ ಕಡೆ ಬರ್ತೈತಿಲ್ಲ. ಇವ್ರು ನಮ್ಮವರು, ಇವರು ಹಿಂಗೆ ಬಂತು ಅಂತಂದ್ರೆ ಅವಾಗ ನಾವು ತಿಳ್ಕೊಬೇಕು, ನನ್ನ ಹತ್ರ ಏನು ಬಂದದ ಹಸುರಿ ಗುಣ ಐತಿ. ತಿಳಿಸ್ಕೊಡದೆ ಶಾಸ್ತ್ರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ರಿ. ಇದು ತಾಮಸೀಯ ಗುಣ, ಇದು ಆಸುರಿ ಗುಣ. ಇದು ಯಾವುದು? ಸ್ವಜನದ ವ್ಯಾಮೋಹ ಬಂತು, ತಾಮಸೀಯ ಆಯಿತು. ಅವ್ರು ಕೊಲ್ಲಕ್ಕೆ ಭಯಪಟ್ಟ, ದೈವಿಕ. ಅಹೋವತ ಮಹತ್ಪಾಪಂ, ಅಹೋವತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಭೋಗೇನ ಹಂತುಂ ಸ್ವಜನ ಮುದ್ಯತಃ. ಇದು ಕೊಟ್ಟಿ ನಾನು ರಾಜ್ಯದ ಲೋಭಕ್ಕಾಗಿ ಯದ್ರಾಜ್ ಅಹೋವತ ಮಹತ್ಪಾಪಂ ಕರ್ತುಂ ವ್ಯವಸಿತಾಂ ವಯಂ. ವಯಂ ಅಂದ್ರೆ ನಾವು ಅವ್ರನ್ನ ಕೊಲ್ಲಲಿಕ್ಕೆ ಹೊಂದಿದ್ದೇವಲ್ಲ. ಯಾರು ಕೊಲ್ಲಲಿಕ್ಕೆ? ಯಾರು ಕೊಲ್ಲಲಿಕ್ಕೆ? ಕೌರವರನ್ನು ಕೊಲ್ಲಲಿಕ್ಕೆ. ಎದ್ರ ಸಲುವಾಗಿ? ಯದ್ರಾಜ್ಯ ಸುಖ ಲೋಭೇನ, ಯಾವ ರಾಜ್ಯದ ಸುಖದ ಭೋಗಕ್ಕಾಗಿ ಅವ್ರು ಕೊಲ್ಲಲಿಕ್ಕೆ ಹೊಂದಿದ್ದೇವಲ್ಲ. ಅಹೋವತ ಮಹತ್ಪಾಪ, ಇದು ಹೇಳಲಿಕ್ಕೆ ಬಾರದಷ್ಟು ಪಾಪ. ಆದ್ದರಿಂದ ನಾನು ಯುದ್ಧಕ್ಕೆ ಒಳ್ಳೆ ಒಂದು ಮೊದಲ ವ್ಯಾಮೋಹದಿಂದ ಯುದ್ಧದಿಂದ ಹಿಂದಕ್ಕೆ ಸರದ. ಯಾವ ವ್ಯಾಮೋಹದಿಂದ? ಬಂಧು ಬಾಂಧವರ ವ್ಯಾಮೋಹ, ಗುರುಗಳ ವ್ಯಾಮೋಹ. ಆದ್ದರಿಂದ ಯುದ್ಧ ಮಾಡಕ್ಕೆ ಒಲ್ಲ ಅಂತ ಹೇಳಿದ. ಮತ್ತೊಂದೇನು? ಪಾಪಕ್ಕೆ ಹೆದರಿ ಯುದ್ಧ ಮಾಡ್ಲಿಕ್ಕೆ ಒಲ್ಲ. ವ್ಯಾಮೋಹದಿಂದ ಯುದ್ಧಕ್ಕೆ ಹಿಂದೆ ಸರದಾಗ ಬಂದು ಆಸುರಿಯ ಗುಣ. ಪಾಪದ ಭೀತಿಯಿಂದ ಯುದ್ಧಕ್ಕೆ ಹಿಂದೆ ಸರದ ದೈವಿ ಗುಣ. ನಮ್ಮ ಹತ್ರ ಮಿಶ್ರ ಇರ್ತವೆ. ಅವನು ವಿಚಾರ ಮಾಡಿ ಯಾವುದು ಅಸುರಿ ಐತಿ, ಯಾವುದು ದೈವಿ ಐತಿ ಅಂತ ತಿಳ್ಕೊಂಡು ನಿಲ್ಲಿಸಬೇಕು. ಮುಂದೆ ಮತ್ತೊಂದು ಕೊಡ್ತಾನೆ. ಗುರುನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭವಂತು ಭಿಕ್ಷಮಪೀಯ ಲೋಕೆ ಹತ್ವಾತ್ತು ಕಾಮಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಕಡೆ ಕೇಳ್ಬಿಟ್ಟು ಇದು ಪಾಪದ ಭಯ ಹೆಂಗೈತೆ ಅನ್ನೋದು. ಬಾಳಪ್ಪ ಕೃಷ್ಣ ಇವ್ರನ್ನೆಲ್ಲರನ್ನು ಕೊಂದು ಇವರಿಂದ ರಕ್ತಸಿಕ್ತವಾದಂಥ ಭೂಮಿಯನ್ನು ಅನುಭವಿಸೋದಕ್ಕಿಂತಲೂ ಭಿಕ್ಷಾ ಬೇಡಿ ಊಟ ಮಾಡುವುದೇ ಶ್ರೇಷ್ಠ. ಆದ್ದರಿಂದ ಪ್ರತಿಯೊಬ್ಬರಲ್ಲಿ ಏನಿರ್ತೈತಿ ಅಂತ ಕೇಳಿದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಇರ್ತವೆ, ಆಸುರ ಇರ್ತವೆ. ಒಬ್ಬೊಬ್ಬರಲ್ಲಿ ದೈವ ಗುಣ ಇರ್ತವೆ, ಮತ್ತೊಬ್ಬರಲ್ಲಿ ಹೆಚ್ಚು ಇರದೆ ಹೇಗೆ. ಯಾರು? ಎರಡೂ ಮಿಶ್ರ ಇದ್ದವರು ಜಾಸ್ತಿ ಇರ್ತಾರೆ. ನಮ್ಮ ಜಗತ್ತಿನೊಳಗೆ ಎಲ್ಲರೂ ಕೆಟ್ಟವ್ರು ಅಂತ ಹೇಳಂಗಿಲ್ಲ. ಕೆಟ್ಟವ್ರೊಳಗೆ ಒಂದು ಚಲೋ ಇರ್ತೈತೆ, ಕೆಟ್ಟವ್ರೊಳಗೆ ಏನಿರ್ತೈತಿ? ಚಲೋ ಇರ್ತೈತಿ. ಬರೀ ಆಸುರಿ ಗುಣನೇ ಎಲ್ಲರೂ ಇರ್ತವೆ. ಒಂದು ಸ್ವಲ್ಪ ಇದ್ದೇ ಇರ್ತವೆ. ಇಲ್ಲ ಅದು ಮನುಷ್ಯನಾಗ ಒಂದಿಷ್ಟು ಇದ್ದಿರ್ತವೆ. ಶಾಸ್ತ್ರಗ ವಸ್ತಿ ಇಷ್ಟು ಹೇಳಿದ ಮೇಲೆ ಭಗವಂತ ಕೊಡ್ತಾರೆ ನೋಡಿ. ಈಗ ಆ ದೈವಿ ಸಂಪದ ಫಲ ಮತ್ತು ಆಸುರಿಯ ಸಂಪತ್ತಿನ ಫಲ ಏನು ಅನ್ನೋದು ಈ ಶ್ಲೋಕಗಳಿಗೆ ಹೇಳ್ತಿದ್ದಾರೆ. ದೈವಿ ಗುಣದ ಫಲವೇನು, ಆಸುರಿ ಗುಣದ ಫಲವೇನು ಏನು ಕೊಡ್ತಾರೆ ನೋಡಿ. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಮಾ ಶುಚ ಸಂಪದಂ ದೈವಿಂ ಅಭಿಜಾತೋಶಿ ಪಾಂಡವ. ಈ ದೈವಿ ಗುಣಗಳು ಏನಿರ್ತಾವಲ್ಲ ಅವು ಏನು ಮಾಡ್ತಾವ್ರಿ? ಪ್ರಯೋಜನ. ಶಾಸ್ತ್ರ ಒಂದು ವ್ಯವಸ್ಥೆ ಇರುತ್ತೆ. ಅವಾಗ ಅಧಿಕಾರಿ ಸಂಬಂಧ ವಿಷಯ ಪ್ರಯೋಜನ. ದೈವ ಗುಣದಿಂದ ಏನಾಗ್ತೈತೆ? ನಮಗೆ
ಆಶ್ರಯ ಗುಣದಿಂದ ಏನಾಗ್ತೈತಿ ಅನ್ನೋದು ಪ್ರಯೋಜನ ಕೊಡ್ತಾರೆ ಯಾವಾಗ ಪ್ರಯೋಜನ ಮನುದ್ದೇಶ ಮಂದೋಪಿ ನಾ ಪ್ರವರ್ಧತೆ ಅನ್ನೋ ಹಾಗೆ ನಮ್ಗೇನು ಬೇಕಂತ ಪ್ರಯೋಜನ ಇರ್ತೈತೆ ಅದು ಕೊಡ್ತಿದ್ದಾರ ಏನು ಪ್ರಯೋಜನ ಅವು ಇದ್ರೆ ಏನಾಗೈತಿ ಅವು ಇದ್ರೆ ಏನಾಗೈತಿ ಹಿಂಗೆ ಸ್ವಲ್ಪ ಬರಬೇಕಲ್ಲ ಮನುಷ್ಯನು ವಿಚಾರ ಅದು ಎಲ್ಲರಿಗೂ ಗೊತ್ತ ಕೃಷ್ಣ ತಾನೇ ಹೇಳ್ತಾನೆ ಹಿಂಗಾಗಿ ನೋಡ್ಬೇಕು ಪ್ರಯೋಜನ ಏನೇನು ದೈವಿ ಸಂಪತ್ತು ವಿಮೋಕ್ಷಾಯ ವಿಮೋಕ್ಷ ಅಂದ್ರೆ ಮೋಕ್ಷ ಅಂದ್ರೆ ಬಿಡುಗಡೆ ದುಃಖದ ನಿವೃತ್ತಿ ಹಂಗ ದುಃಖದ ನಿವೃತ್ತಿ ಅಲ್ಲ ಅತ್ಯಂತ ದುಃಖದ ನಿವೃತ್ತಿ ಅಂತ ಮೋಕ್ಷ ಎದಕ್ಕಂತಾರ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿಗೆ ಮೋಕ್ಷ ಅಂತ ಶಾಸ್ತ್ರ ಲಕ್ಷಣ ಈ ಲಕ್ಷಣ ಗ್ರಂಥ ಹೋಗ್ಬೇಕಂದ್ರೆ ಮತ್ತೆ ನಾವು ವಿಚಾರಸಾಗರ ಚಲಬೇಕು ಎಲ್ಲ ಸಂಪೂರ್ಣ ಲಕ್ಷಣ ಮಾಡಬೇಕು ದೈವಿ ಸಂಪತ್ ವಿಮೋಕ್ಷಾಯ ಮುಂದೆ ನಿಬಂಧಾಯ ಆಸುರಿ ನಿಬಂಧಾಯ ಆಸುರಿ ಸಂಪತ್ತಿ ಏನು ಮಾಡ್ತೈತೆ ಅಂದ್ರೆ ಬಂಧನ ಮಾಡ್ತಾ 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 ಮಾಡ್ತಾನೆ ಹೋಗ್ತಾನೆ ಇರ್ತೈತೆ ಹೆಂಗೆ ಅದು ಹಂಗೆ ಚಲೋವಾದ ರೊಟೇಷನ್ ಅಂತಾರಲ್ರಿ ಇದರಿಂದ ಇದು ಎಷ್ಟೆಷ್ಟು ಆಸುರಿ ಗುಣಗಳದಾವು ಆಸುರಿ ಕರ್ಮಗಳನ್ನು ಮಾಡ್ತೇವೆ ಅವು ಏನು ಮಾಡ್ತಾವು ಹೆಚ್ಚಿಗೆ ಹಾಕೊಂತ ಹೋಗ್ತೈತೆ ಹಂಗೆ ಅದು ಬಿಡುಗಡೆ ಇಲ್ಲ ಅದಕ್ಕೆ ಆಸುರಿ ಗುಣಕ್ಕೆ ಬಸವಣ್ಣವರು ಒಂದು ಭಾಳ ಚೆನ್ನಾಗಿ ಹೇಳಿದ್ದಾರೆ ಕಂಬಳಿಯೊಳಗೆ ಕಣಕವ ನಾದಿದಂತಾಗಿತ್ತು ಎನ್ನ ಮನದ ಬಾಳುವೆ ಕೊಡ್ತಾವಂದ್ರೆ ಕಂಬಳಿಯೊಳಗೆ ಕಣಕವ ನಾದಿದಂತಾಗಿತ್ತು ಎನ್ನ ಮನದ ಬಾಳುವೆ ಕಲ್ ಮ್ಯಾಗನಾದ್ರಿ ಹೊರ ಬಾಂಡೆದೊಳಗ ನಾದ್ಬೋದು ಏನ ಕಣಕ ಅಂದ್ರೆ ಚಪಾತಿ ಅದಕ್ಕಿಂತ ಭಾಳ ಜಿಗಿಟ್ಟಿರ್ತೈತಲ್ಲ ಮೈದಾ ಚಲೋ ಮೋಸ್ಟ್ ಡೇಂಜರ್ ಅಂತ ಮೈದಾ ಈ ಬಿಸ್ಕಿಟ್ ಈ ಬನ್ನು ಬೇಕ್ರಿ ಐಟಮ್ಸ್ ಬಂತದ ವಡಾ ಪಾವ್ ಬಜಿ ಎಲ್ಲರಿಗಿಂತ ಹಗುರ ಅಂದಿರ್ತೈತಲ್ಲ ಪಾನಿಪುರಿ ಎಷ್ಟು ತಿಂತೀವಿ ಅಷ್ಟದು ಅದು ಮತ್ತಿಷ್ಟು ಜಿಗಿಟದು ಅದನ್ನ ನಾವು ಕಂಬಳಿ ನಾದಿದ್ದೆ ಅಂದ್ರೆ ಏನಾಗುತ್ತಾ ಹಂಗದ ಹತ್ಕೊಂತ ಹೋಗ್ತೈತಿಲ್ಲ ಹಂಗ ನಮ್ಮ ಆಶ್ರಯ ಗುಣಗಳ ಅದು ಬಂಧನ ಮಾಡ್ಕೋಂತಾನೆ ಹೋಗ್ತಾವಂತ ಈಗ ನೋಡಿ ಭೂಮಿಯೊಳಗೆ ನಾವು ಬೀಜ ಹಾಕಿದ್ವಿ ಅಂತಂದ್ರೆ ಭೂಮಿಯೊಳಗೆ ಬೀಜ ಹಾಕಿದ್ವಿ ಅದಕ್ಕೆ ನೀರು ಅವಕಾಶ ಮಾಡಿಕೊಡ್ತು ಅಗ್ನಿ ಅವಕಾಶ ಮಾಡಿಕೊಡ್ತು ಎದಕ್ಕೆ ಬೀಜಕ್ಕೆ ಆಕಾಶ ಅವಕಾಶ ಮಾಡಿಕೊಡ್ತು ವಾಯು ಅವಕಾಶ ಮಾಡಿಕೊಡ್ತು ಬರೀ ಬೀಜ ಒಂದೇ ಬೆಳೆ ಅವಕಾಶ ಬೇಕು ಅಂದಾಗ ಏನಾಗ್ತಾವು ಬೆಳೀತಾವೆ ಅವಕ್ಕೆ ಬಿಸಿಲು ಬರಲಿಲ್ಲ ಅಂತಂದ್ರೆ ಗಾಳಿ ಬಿಡಲಿಲ್ಲ ಅಂತಂದ್ರೆ ಮನ್ಯಾಗ ಸಸಿ ಹಾಕಿರ್ತೀವಲ್ಲ ಏನಾಗಿರ್ತೀವಿ ಹಳದಿ ಹಾಕೋ ಅಂತ ಹೋಗ್ಬೋದು ಬೆಳೆಯಂಗೇನೆ ಇಲ್ಲ ಹಂಗೆ ನಮಗೂ ಬೇಕು ಹೊರಗೆ ಹೋಗ್ಬೇಕು ಗಾಳಿಗೆ ಅಡ್ಡಾಡ್ಬೇಕು ಬಿಸಿಲು ಬಡಿಬೇಕು ವ್ಯವಸ್ಥೆ ಇವಾಗ ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಅವು ಬೀಜ ಬೆಳೆದ ಮ್ಯಾಗ ದೊಡ್ಡವಾದ ಮ್ಯಾಗ ಫಲ ಕೊಡುವಾಗ ತಾನು ಯಾವ ಜಾತಿ ಇರ್ತೈತೆ ಅದೇ ಜಾತಿ ಗಿಡ ಹುಟ್ಟಿಸ್ತದೆ ನಮಗೆಲ್ಲರೂ ಅನುಭವ ಇತ್ತಲ್ಲ ಅದು ಯಾವ ಜಾತಿಯದು ಇರ್ತೈತೆ ಅದೇ ಜಾತಿಯದು ಇರ್ತೈತೆ ನಮ್ಮಲ್ಲಿ ಸಹಿತ ದೇಹ ಬಿಡುವವರೆಗೂ ಯಾವ ಜಾತಿ ಗುಣಗಳು ಇರ್ತಾವೋ ಅದೇ ಫಲ ಮುಂದೆ ಅದೇ ಫಲ ಕೊಡ್ಕೊಂತ ಹೋಗುತ್ತೆ ನಾವು ಯಾವ ಕರ್ಮ ಮಾಡ್ತೇವೆ ಅದೇ ಕರ್ಮ ನಮಗೇನಾಗುತ್ತೆ ಫಲ ಕೊಡುತ್ತೆ ಇದು ಶತಸಿದ್ಧ ಹೌದು ಇದು ಏನಂತಾರೆ ಶತಸಿದ್ಧ ಇದ್ರೊಳಗೆ ಏನೋ ಇದರೇ ಬದಲಾವಣೆ ನ ಭುಂಕ್ತೆ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅವಶ್ಯಮೇವ ಭುಂಕ್ತವ್ಯಂ ಕೃತ ಕರ್ಮ ಶುಭ ಅಶುಭಂ
ಶುಭ ಅಶುಭ ಕರ್ಮ ಕೃತಃ ಏನು ಮಾಡಿದ್ದೇವಲ್ಲ ಇದನ್ನ ಅವಶ್ಯವಾಗಿ ನಾವು ಉಳ್ಳೇಬೇಕು. ಯಾವಾಗ ಉಳ್ಳೋದು ಅಂದ್ರೆ ಈಗ ಮಾಡುವ ಶತಕೋಟಿ ಕಲ್ಪ ವರ್ಷ ಆದರೂ ಸಹಿತ ಅದು ತಾನೇ ನಿನ್ನ ಹತ್ರ ಬರ್ತೈತೆ. ಇದು ಶಾಸ್ತ್ರ ನಿಯಮ. ಆದ್ದರಿಂದ ಆ ಬೀಜ ನಾವು ಹೆಂಗೆ ನೋಡ್ತೀವಲ್ಲ ಓದಿನಿಂದ ಓದಿನ ಹೊಡ್ತೈತೆ. ಮೆಣಸಿನ ಬೀಜದಿಂದ ಮೆಣಸಿನ ಬೀಜ ಹೊಡ್ತೈತೆ. ಜಲ ಒಂದೇ, ನೆಲ ಒಂದೇ, ಎಲ್ಲವೂ ಒಂದೇ ಇದ್ರೂ ಸಹಿತ ತಮ್ಮ ಸ್ವಕೀಯ ಗುಣಗಳನ್ನು ನಾವು ಹೇಗೆ ಬಿಡುವುದಿಲ್ಲವೋ, ಫಲ ಹೇಗೆ ಕೊಡುವವೋ ಹಾಗೆ ನಮ್ಮಲ್ಲಿ ಯಾವ ಗುಣ ಇರುತ್ತೋ ಅದು ಮುಂದೆ ಅದೇ ಫಲವನ್ನೇ ಕೊಡುತ್ತೆ. ಇದನ್ನೇ ಆದ್ರೆ ಅದನ್ನೇ ಒಂದು ಕೆಲಸ ಮಾಡ್ಬೇಕು ನಾವು. ಹಂಗೆ ಫಲ ಕೊಡ್ತೈತಿಲ್ಲ, ಇದಕ್ಕೇನೇನು ಅಂತ ಕೇಳಿದ್ರೆ ರಜೋಗುಣ ಅಂತ, ಇದಕ್ಕೆ ಆಸುರಿ ಗುಣ ಅಂತ ಕೇಳ್ಬೋದು. ಯಾವಕ್ಕ ಫಲ ಕೊಡ್ತಾವಲ್ಲ ತಪ್ಪದೇ ಫಲವನ್ನು ಕೊಡುವಂತಹ ಬೀಜಗಳಿಗೆ ಏನಿರಬೇಕು? ಆಸುರಿಯ ಗುಣ ಅಂತ ಕೇಳ್ಬೋದು. ಇನ್ನು ಬೀಜ ಐತಿ, ಅದು ಹುಟ್ಟಬಾರ್ದು. ನಾವು ಬೀಜ ಐತಿ, ಅದೇನಾಗಬಾರ್ದು? ಹುಟ್ಟಬಾರ್ದು. ಹುಟ್ಟಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಹುರಿದು ಹಾಕಬೇಕು. ಭೂಮಿಗೆ ಹಾಕಬೇಕು, ಹುರಿದು ಹಾಕಬೇಕು. ಹುರಿದು ಹಾಕಿದ್ವಿ ಅಂತಂದ್ರ ಅದು ಭೂಮಿಯೊಳಗ ಮಣ್ಣಾಗಿ ಹೋಗ್ಬಿಡ್ತೈತೆ, ಹೊಳೆ ಬರಂಗಿಲ್ಲ. ಅದು ಮಣ್ಣಾಗಿ ಏನಾಗ್ಬಿಡ್ತೈತೆ ಅಂದ್ರೆ ಮಣ್ಣಾಗಿ ಬಿಡ್ತೈತೆ, ಹೊಳೆ ಬರಂಗಿಲ್ಲ ಇಲ್ಲದು. ಯಾವುದು? ಬೀಜ. ಬೀಜ ಹುರಿದು ಬೀಜ. ಹುರಿದು ಬೀಜ ಏನೈತಲ್ಲ, ಕೆಲವು ದಿವಸದೊಳಗೆ ಹುಡುಕಾಡಿದ್ರೆ ಸಿಗಂಗಿಲ್ಲ. ಹುಡುಕಾಡಿದ್ರೆ ಸಿಗ ಮಣ್ಣಾಗಿ ಹೋಗ್ಬಿಡ್ತೈತೆ. ಹಂಗೆ ನಾವು ಎಂಥವಿರ್ಬೇಕಂದ್ರೆ ಹುರಿದು ಬೀಜ. ಹುರಿದು ಬೀಜ ಎಂಥವಾಗಬೇಕು? ಹುರಿದು ಬೀಜ. ಇವು ದೈವಿ ಗುಣ. ಇವಕ್ಕೇನಂತಾರೆ? ದೈವಿ ಗುಣ. ನಮ್ಮನ್ನ ಏನು ಮಾಡ್ತಾವೆ ಅಂದ್ರೆ ಹುರಿದ ಬೀಜದಂತೆ ಆಸುರಿ ಗುಣಗಳು ಫಲವನ್ನು ಕೊಡ್ತವು. ಬಂದಾಯ ವಿಮೋಕ್ಷಾಯ ಬಂದಾಯ ಎರಡು ಶಬ್ದ ಐತಲ್ರಿ. ಮೋಕ್ಷಾಯ ವಿಮೋಕ್ಷಾಯ ನಿಬಂಧಾಯ ಎರಡು ಶಬ್ದ. ಇವು ನಮ್ಮನ್ನ ಕಡ್ತವು, ಬಂಧಿಸ್ತವು. ಅವು ನಮ್ಮನ್ನ ಮೋಕ್ಷವನ್ನು ಮಾಡ್ತವೆ. ಮೋಕ್ಷ ಮಾಡಿದ್ರೆ ಬಿಡುಗಡೆ ಮಾಡಿಬಿಡ್ತು. ಅದಿನ್ನೂ ಹುಟ್ಟಂಗಿಲ್ಲ. ಹುರಿದು ಹಾಕಿಬಿಟ್ರೆ ಹುಟ್ಟಂಗಿಲ್ಲ. ಇಷ್ಟು ಸೂಕ್ಷ್ಮ ಇರ್ತೈತೆ ಶಾಸ್ತ್ರದೊಳಗೆ. ಆದ್ದರಿಂದ ನಾವೆಲ್ಲರೂ ದೈವ ಗುಣದ ಸಂಪನ್ನರಾಗಬೇಕು. ಪ್ರಯತ್ನ ಪಟ್ಟು ಏನು ಮಾಡಬೇಕು? ದೈವಿ ಗುಣದ ಸಂಪನ್ನರಾಗಬೇಕು. ಇವು ನಮ್ಮ ಹತ್ರ ಇರಂಗಿಲ್ಲ ಅನ್ನಂಗಿಲ್ಲ, ಸ್ವಲ್ಪ ಇರ್ತವೆ. ಅದೇನು ಮಾಡಬೇಕು? ಅಭಿವೃದ್ಧಿ ಪಡಿಸಬೇಕು. ದೈವ ಗುಣವನ್ನು ಉಚ್ಚ ಸ್ಥಿತಿಯಲ್ಲಿ ತೆಗೆದುಕೊಂಡು ಕೊಟ್ಟಿದ್ದಾವ. ಮಾಶುಚ ಸಂಪದಂ ದೈವಿಂ ಅಭಿಜಾತೋಶಿ ಪಾಂಡವ. ಈಗ ಇಷ್ಟು ಶಬ್ದ ಕೇಳುತ್ತೇನೆ ಭಗವಂತ ಹೇಳ್ಬಿಟ್ಟ. ದೈವ ಗುಣ ಏನು ಮಾಡ್ತಾವೋ? ಮೋಕ್ಷವನ್ನು ಕೊಡ್ತಾವು. ಆಮೇಲೆ ಆಸುರಿ ಗುಣಗಳು ಬಂಧ ಕೊಡ್ತಾವು, ಬಂಧನ ಮಾಡ್ತಾವು, ದುಃಖ ಕೊಡ್ತಾವು. ಆಮೇಲೆ ಸಂಶಯ ಬಂದ್ಬಿಡ್ತು. ಹಾಗೆ ಅರ್ಜುನಿಗೆ ಯಾವ ಲಿಸ್ಟ್ನಾಗ ಅದೀನಪ್ಪ? ಅರ್ಜುನ ನಾ ಯಾವ ಲಿಸ್ಟ್ನಾಗ ಅದೀನಿ? ನನ್ನ ಹತ್ರ ದೈವ ಗುಣ ಅದವೋ ಆಸುರಿ ಗುಣ ಅದಾವ? ದೈವಿ ಗುಣ ಅದವೋ ಆಸುರಿ ಗುಣ ಅದಾವ? ಗೊತ್ತಾಗುತ್ತಿಲ್ಲ. ಜ್ಯೋತಿಷಿ ಕೇಳಕ್ಕೆ ಹೋದವ, ಮಗು ಹುಟ್ಟಿತ್ತು. ಭಾಳ ಸೀರಿಯಸ್ ಇತ್ತಲ್ವ ಮರ ಇದು ಅಂತ. ಭಾಳ ಕೆಟ್ಟೈತಿ. ಏನು? ಜನರ ದೋಷ. ಛೇ ಇಂಥದ್ದು ಎಲ್ಲಿ ನೋಡಿಯಲ್ಲ ನಾವು. ಕಾರಣ ಜ್ಯೋತಿಷಿ ಇದು ಡವಾಡ ಕೇಳಕ್ಕೆ ಹೋದ. ಆದ್ರೆ ನಿನಗೇನು ಆಗಿದ್ದಿಲ್ಲ. ಹಿಂಗ ಚಲೋ ನಿಮಗೇನು ಆಗಂಗಿಲ್ಲ. ಮತ್ತೆ ಯಾರಿಗಾಗತ್ತೆ? ನಿಮ್ಮ ಸಂಬಂಧಿಗೆ ಆಗುತ್ತೆ ಆ ಖುಷಿ. ಇದು ಹಿಂಗೆ ಬರ್ತೈತಿಲ್ಲ ಸಹಜವಾಗಿ. ನಿನಗಾಗಂಗಿಲ್ಲ, ನಿಮ್ಮ ಊರನ್ನರಿಗೆ ಆಕೈತಿ. ಭಾಳ ತೀರಾ ಚಲೋ. ಮತ್ತೊಂದ್ರೆ 3 ಗಂಡಾಂತರ ಐತಿ. ಆದ್ರೆ ನಿನಗೆ ಮಾತ್ರ ಏನಾಗಂಗಿಲ್ಲ ಅಂದ್ರೆ ಖುಷಿ ಆಗುತ್ತೆ. ಊರಿಗೆ ಏನೈತಿ? ಗಂಡಾಂತರ ಐತಿ. ಆದ್ರೆ ನಿನಗೆ ಮಾತ್ರ ಹೋಗ್ಬಿಡ ಅಂತ. ಇಷ್ಟು ಶಾರ್ಟ್ ಇದು ವ್ಯವಸ್ಥೆ. ಅದನ್ನ ಸ್ಥಿತಿ ಕೊಟ್ಟಿದ್ರು ಅವರು. ಇದು ಹಿಂಗೈತೆ, ಇದು ಹಿಂಗೈತೆ. ಅದಕ್ಕೆ ಅವ್ನು ಹೇಳ್ತಾನೆ, ನಾನು ಯಾವ ಲಿಸ್ಟ್ನೊಳಗೆ
ವಿಚಾರ ಮಾಡಿದ ಯಾರಿಗೆ? ಅರ್ಜುನ. ಅರ್ಜುನ ಯಪ್ಪ ನಾನು ದೈವಿ ಒಳಗದಿನ ಆಶ್ರಯ ಅಳಾಕತ್ತ. ಕೃಷ್ಣ ಹೇಳಿದ ಕೊಡ್ತಾರ ಮುಂದಿನ ಶ್ಲೋಕದೊಳಗೆ. ಮಾ ಶುಚ ಸಂಪದಂ ದೈವೀಂ ಅಭಿಜಾತೋಶಿ ಪಾಂಡವ. ನೀ ಹಂಗದೆ, ನೀ ಅಳಕ್ಕೆ ಹೋಗಬೇಡ. ಎದುರಾಗದೆ ದೈವಿ ಬಂದಾಗ ದೈವಿ ಗುಣದಿಂದಲೇ ಹೋಗ್ಬಿಟ್ಟು ಅವನ ಯಶ್ ಮಾರ್ಕ್ ಹಾಕಿಬಿಟ್ಟ. ಭಗವಂತ ಭಗವಂತ ಯಶ್ ಮಾರ್ಕ್ ಅವನ ಹಾಕಿಬಿಟ್ಟ. ಯಾರು? ಭಗವಂತ. ನಾವೆಲ್ಲ ನಮ್ಮ ಪ್ರಾಡಕ್ಟ್ ವಸ್ತುಗಳನ್ನು ಅವ್ರು ಬಂದು ಪರಿಶೀಲನೆ ಮಾಡಿ ಆಯಶ್ ಮಾರ್ಕ್ ಅಂತ ಕೊಟ್ಟ ಮ್ಯಾಗ ಅದಕ್ಕೆ ಮುಂದೆ ಹೊರಗೆ ಹೋಗ್ಬೇಕು. ಈಗ ಭಗವಂತನ ಮಾ ಶುಚ ಅಳಕ್ಕೆ ಹೋಗ್ಬೇಡ. ಯಾಕ? ದೈವಿ ಗುಣಗಳು ನೀನು ಅದರಿಂದ ಹುಟ್ಬಿಟ್ಟಿರಿ. ಭಗವದ್ಗೀತೆಯೊಳಗೆ ಮಾ ಶುಚ ಶಬ್ದ 2 ಸರಿ ಬಂದಿದೆ. ಇಲ್ಲೊಮ್ಮೆ ಬಂದಿದೆ. ಮಾ ಶುಚಿ ಅನ್ನೋದು ಇಲ್ಲೊಮ್ಮೆ ಬಂದೈತೆ. 18ನೇ ಅಧ್ಯಾಯದೊಳಗೆ ಬಂದೈತೆ. ಸರ್ವಧರ್ಮಂ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. 2 ಸರಿ ಬಂದಿದ್ದು. ಮಾ ಶುಚ ಅನ್ನೋ ಶಬ್ದ 2 ಸರಿ ಬಂದಿದೆ. ಎಷ್ಟೊಂದು ಎದೆಗೊಟ್ಟು ಹೇಳ್ತಿದ್ದಾನೆ. ಯಾರು? ಭಗವಂತ. ನನಗೆ ನೀನು ಶರಣಾಗತನಾಗು, ನನಗೆ ನೀನು ಶರಣಾಗತನಾಗು. ಏನು ಮಾಡ್ತೀನಿ ನಾನು? ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಿನ್ನೆಲ್ಲ ಪಾಪವನ್ನು ನಾ ಏನು ಮಾಡ್ತೀನಿ? ನಾವು ಪಾಪಿಗಳಂತೂ ಒಪ್ಕೊಳತ್ತೇ ಇರಲಿ ಮೊದಲ. ಮೊದಲೇ ಕೆಲಸ ಶರಣಾಗತ. ಪಾಪಿಗಳು ಅಂತ ನಾವು ಒಪ್ಕೊಳತ್ತೇ ಇರಲಿಲ್ಲ. ನಾನು ಪಾಪಿ ಅಲ್ಲ. ಇದು ಮೊದಲೇ ಕೆಲಸ ನಮ್ಮದೇ. ತಪ್ಪು ಒಪ್ಕೊಂಡಿವೆ ಅಂತಂದ್ರೆ ಎಷ್ಟೋ ಪಾಪ ಪರಿಹಾರ ಆಗ್ತೈತೆ. ಇದು ಶಾಸ್ತ್ರ ನೇಮ. ತಪ್ಪು ಒಪ್ಕೋಬೇಕು ಮೊದಲು. ಆದ್ದರಿಂದ ಅವರು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅವರು ದೈವ ಗುಣದವರು. ಯಾರು? ಪಾಂಡವರು. ಆ ಗುಣದಿಂದ ಪ್ರಖ್ಯಾತರ ಅವರು. ಸಂಧಾನಕೊಂಡ ಕೃಷ್ಣ ಭಗವಂತ ಈ ಕುಮಾರವ್ಯಾಸರು ಅಂತಲ್ಲ ಅವರು. ಕುಮಾರವ್ಯಾಸ ಯಾರು? ಕುಮಾರವ್ಯಾಸ ಗದಗಿನ ವೀರನಾರಾಯಣ ಮಹಾಭಾರತ ಕನ್ನಡ ಅನುವಾದ ಅದ್ಭುತವಾದಂಥ ವ್ಯಾಖ್ಯಾನ. ಅದಕ್ಕಿಂತ ಮೊದಲು ಬರ್ದಾರ ಯಾರು? ಅದಕ್ಕಿಂತ ಮೊದಲು ಪಂಪ ಆದಿಕಾವ್ಯ. ಎಲ್ಲಿ ಕೃಷ್ಣ ಸ್ಮರಣ ಮಾಡಿಲ್ಲ ಅಂತ ಅವರು ತೆಪ್ಪಿ ತೆಗೆದಿಲ್ಲ ಅಂತ. ಅದರೊಳಗೆ ಪಂಪ ಭಾರತದವರು ಯಾಕೆ ಜೈನವ ನಾಸ್ತಿಕ. ಜೈನ ನಾಸ್ತಿಕ ತಪ್ಪಿ ತೆಗೆದಿರಂತೆ ಕೃಷ್ಣ ಹೆಸರಲ್ಲಿ. ಆದರೆ ಪ್ರತಿಯೊಂದು ನಡೆಯೋದು ಕೃಷ್ಣಂದೇ. ಎಲ್ಲೇ? ಕುಮಾರವ್ಯಾಸ ಭಾರತದವರು. ಅದ್ಭುತ. ನೋಡ್ಬೇಕಾದ್ರೆ ಕೇಳ್ತಾ ಇದ್ರೆ ಅದನ್ನ ಗಮಕದೊಳಗೆ ಹಾಡ್ತಾರ. ಗಮಕ ಹಾಡಿದವರೇ ಕೇಳ್ಬೇಕಾದ್ರು. ಗಮಕದೊಳಗೆ ಅದ್ಭುತವಾಗಿ ಅವನು ಕೇಳ್ತಾ ಇದ್ದಾರೆ. ನೀವು ಕೇಳಿರೋರು ಗಮಕ ವಾಚನ ಮಹಾಭಾರತ ಅಂತ ಬಂದ್ಬಿಡ್ತಾರೆ. ನಿಮ್ಮ ಪುರುಷತ್ವ ಇಲ್ಲ. ಇಲ್ಲಿ ಗಮಕ ಮಾಡೋರು ಇಲ್ಲ. ಬರ್ತಾವಲ್ರಿ ಅದು ಬಂದಿದ್ದಕ್ಕೆ ಬರ್ತಾವ. ಈ ಮನೆಗಳು ರಾಜರ ದೇಹ ಬಿಟ್ಟು ಕೇಶನಾರಾಯಣಾಚಾರ್ಯ ಅವ್ರ ಬಾಯಿಲೆ ಕೇಳೋದು ಅದ್ಭುತ. ನಮ್ಮ ಕರ್ನಾಟಕದೊಳಗೆ ಅವರಂಥ ಜ್ಞಾನಿಗಳೇ ಯಾರು? ಎಷ್ಟು ಗ್ರಂಥ ರಚನೆ ಮಾಡಿದ್ರು ಅವರು. ಸಹಜವಾಗಿ ಬರ್ದಾರಲ್ಲ ಅವ್ರದ್ದು ಅದ್ಭುತವಾದಂಥ ವ್ಯಾಖ್ಯಾನ. ಶ್ರೀಕೃಷ್ಣನ ಅಂತಿಮ ಕ್ಷಣಗಳು ಅಂತ. ಶ್ರೀಕೃಷ್ಣನ ಅಂತಿಮ ಕ್ಷಣಗಳು 3-4 ಭಾಗ ಮಾಡಿದ್ದಾರೆ. ಅದ್ಭುತವಾಗಿ ಬರೆದಿದ್ದಾರೆ. ಶ್ರೀಕೃಷ್ಣನ ಅಂತಿಮ ಕ್ಷಣಗಳು ಏನು? ಅವಾಗ ಸಂಧಾನ ಹೋಗುವಾಗ ಕೃಷ್ಣ ಎಲ್ಲರನ್ನು ಕೇಳಿದ. ಧರ್ಮನ ಕೇಳಿದ. ನೋಡಪ್ಪ ಆಯ್ತು, ನೀನು ಏನು ಪಡಿಸಿದಕ್ಕೆ ನಾವು ಓಕೆ ಅಂತ. ವಾಸ್ತವವಾಗಿ ಮುಗಿದೈತೆ ಅವಧಿ ಎಲ್ಲ. ಅದು ಏನು ಷರತ್ತಿತ್ತು, ನಿಬಂಧನೆ ಇತ್ತು, ಎಲ್ಲ ಮುಗಿದವು. 12 ವರ್ಷ ವನವಾಸ ಮಾಡಿದ್ರೆ 1 ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ ಕೊಡೋದಿರ್ತಿಲ್ಲ. ಅದು ಆಯ್ತು ಹೋಗೈತೆ. ಆದರೂ ಅವ್ರು ಕೊಡಾಕ
ಎಷ್ಟು ಕೊಡಂಗಿಲ್ಲ? ಸೂಜಿ ಮನೆ ಅಷ್ಟು ಹಿಂಗಲ್ರಿ, ಅದನ್ನ ಹಿಂಗೆ ಭೂಮ್ಯಾಗ ಚುಚ್ಚಿದ್ರೆ ಎಷ್ಟು ಜಾಗ ಬೇಕು ಅದಕ್ಕೆ ಸೂಜಿ ಹಿಂಗೆ ಭೂಮಿಗೆ ಹತ್ತಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಕೊಡಂಗಿಲ್ಲ, ಅದು ಹಿಂಗೆ ಮ್ಯಾಗ ಇರಿಸೋದಲ್ಲ. ಸೂಜಿ ಮನೆ ಎಷ್ಟು ಅಂದ್ರೆ ಏನು? ಸೂಜಿ ಸುಚ್ಚಕ್ಕೆ ಎಷ್ಟು ಜಾಗ ಬೇಕಲ್ಲ ಅಷ್ಟನ್ನು ಕೊಡಂಗಿಲ್ಲ. ಅವನ ಹಠ. ಇವರು ಒಂದು 5 ಹಳ್ಳಿ ಕೊಡಪ್ಪ, 1 ಹಳ್ಳಿ ಕೊಡುವಂತ ಕೃಷ್ಣನ್. ಅವಾಗ ಸಂಧಾನಕ್ಕೆ ಹೋಗುವಾಗ ನಿಂದು ಏನೈತಪ್ಪ ಇಚ್ಛಾ? ಅವ್ರನ್ನ ಕೇಳಿದ, ಧರ್ಮರಾಜನ ಕೇಳಿದ. 2ನೇ ಸರ್ತಿ ಬರೋದು ಯಾರಿಗೆ? ಯಾರಿಗೆ? ಭೀಮನಿಗೆಲ್ಲ. ಅದಕ್ಕೆ ಏನಪ್ಪ ಭೀಮ, ನಿಂದೇನೈತೆ ಅಭಿಪ್ರಾಯ? ಸಂಧಾನ ಕೂಡಲು ನಾ ಏನು ಮಾಡ್ಕೊಂಡು ಅಂತ ಹೇಳಿ ಅವಾಗ 5 ಹಳ್ಳಿ ದಿನ ಹೇಳಿದ್ರಲ್ಲ, ಅವಾಗ ಕೇಳ್ತಾರ ಅವರು, ಅಣ್ಣನವರಿಗೆ ನೀತಿಯಾದರೆ, ಶಬ್ದ ಹೆಂಗಿರ್ತ ನೋಡ್ರಿ, ಅಣ್ಣನವರಿಗೆ ನೀತಿಯಾದರೆ 5 ಹಳ್ಳಿ ಕೊಡ್ತೀರ ಅವ್ರಿಗೆ ಓಕೆ ಅಂತ, ಅವ್ರ ನೀತಿಗೆ ಒಪ್ಕೊಂತಾನಂತ. ಶಬ್ದ ಅವ್ರಿಗೆ ನೋಡಿ ಹೆಂಗೆ ಕೊಟ್ಟಿದ್ದು, ಅಣ್ಣನವರಿಗೆ ನೀತಿಯಾದರೆ, ನಿನ್ನ ಮನಕ್ಕೆ ಒಪ್ಪಿಗೆಯಾದರೆ. ನಿನ್ನ ಮನಕ್ಕೆ ಒಪ್ಪಿದರೆ, ಅಣ್ಣನವರಿಗೆ ನೀತಿಯಾದರೆ, ನಿನ್ನ ಮನಕ್ಕೆ ಒಪ್ಪಿದರೆ, ನಿನಗೆ ಯೋಗ್ಯ ಅನಿಸ್ತದೆ. ಅಣ್ಣನವರಿಗೆ ನೀತಿಯಾದರೆ, ನಿನ್ನ ಮನಕ್ಕೆ ಒಪ್ಪಿಗೆಯಾದರೆ, ಕೌರವ ಭೂತವನ್ನು ಇದ್ದರೆ, ಕೌರವ ಭೂಮಿಯನ್ನು ಇದ್ದರೆ, ಅಕಸ್ಮಾತ್ ನಿನ್ನ ಅಭಿಪ್ರಾಯಕ್ಕೆ ಅಣ್ಣನವರ ನೀತಿಗೆ ಯೋಗ್ಯ ಆಯಿತು, ಅವ ಭೂಮಿ ಕೊಟ್ಟ ಅಂತಂದ್ರೆ ನನಗಿನ್ನೆಲ್ಲ ದೂಡ, ನನಗೇನು ಮನುಷ್ಯನ ನೋಡಿಲ್ಲ. ಇದು ಇವ್ರು ಹಿಂಗೆ ಬರೆದಾರ. ಯಾರು? ಕುಮಾರವ್ಯಾಸರು. ನಾನು ಸಾಕಷ್ಟು 3 ಸರಿ 4 ಸರಿ ಓದಿದ್ದೆ, ನೆನಪೈತಿ. ಭೀಮ ಹೇಳ್ತಾನೆ, ಭೀಮನ ಕೇಳ್ತಾನೆ, ಹೆಂಗಪ್ಪ ಸಂಧಾನಕ್ಕೆ ಹೋದ್ರೆ ಏನು ಮಾಡಲಿ ಅಂತಂದ್ರೆ, ಅವ ಸುತಾ ಹೇಳಿದ್ದಾನ, ಅವನಂತ ಶೌರ್ಯ ಯಾವೇ ಇಲ್ಲ. ಯಾರಿಗೆ? ಭೀಮನಿಗೆ ಏನಿಲ್ಲ, ಶೌರ್ಯ ಯಾರಿಗೆ ಇಲ್ಲ. ಎಷ್ಟು ಶಕ್ತಿ ಇತ್ತು ಅಂತಂದ್ರೆ, ಅವರು ವಿಷ ಕುಡಿಸಿ ಗಂಗಾ ನದಿಗೆ ಹೋಗೋದು. ಎಷ್ಟು ಸರಿ ಬಿಡೋದು ಹೊಳೆ ಬರ್ತಿದ್ದ. ಯಾರು? ಭೀಮ. ಹೊಡೆಯ ಕಾಲಕ್ಕೆ ವಿಷ ಕುಡಿಸಿ ಏನು ಮಾಡಿದ್ರು ಕೌರವರು ಅಂತ ಕೇಳಿದ್ರೆ ಗಂಗಾ ನದಿಗೆ ಹೋಗೋದು. ಆದಿತ್ಯೆಲ್ಲ ಉಳಿತೆ ಆಯಿತು ಅಂತ ಹೇಳ್ತಾರೆ ಇವ್ರಿ. ಹಾಗ ಅವನ್ನ ನಾಗಗಳು ತಗೊಂಡು ಹೋಗ್ಬಿಟ್ಟು ಎಲ್ಲಿ ಹೋದ? ನಾಗಲೋಕಕ್ಕೆ ಹೋದ. ನಾಗಲೋಕಕ್ಕೆ ಹೋದಾಗ ಏನಾಯ್ತು ಅಂತಂದ್ರೆ, ಅಲ್ಲಿದ್ದು ಅವೆಲ್ಲ ವ್ಯವಸ್ಥೆ ಮಾಡ್ರಿ. ಅದೇನೋ ಕುಂತಿ ಸಂಬಂಧ ಅಂತೈತೆ ಅಲ್ಲಿ ನಾಗಲೋಕದೊಳಗ. ಅದೇನೋ ಹಿಂದಿಂದು ಲಿಂಕ್ ಇರ್ತೈತೆ, ನಮ್ಮ ದೂರ ಸಂಬಂಧಿಗಳು, ದೂರ ಸಂಬಂಧ, ರಿಲೇಟಿವ್, ಡಿಸ್ಟೆನ್ಸ್ ರಿಲೇಟಿವ್, ಭಾಳ ದೂರ ಸಂಬಂಧಿಕರ. ಹಂಗೆ ದೂರ ಸಂಬಂಧೇ ನಮ್ಮ ಕುಂತಿ ಮಗ ಇವ, ನಮ್ಮಮ್ಮ ಅಂತ ನಾವು ಆಜ ನಾಗದೇವ. ಅವನು ಇಟ್ಕೊಂಡು ಭಾಳ ದಿವಸ ಇಟ್ಕೊಂಡು ಅವೆಲ್ಲ ವಿಷ ತೆಗೆದು ಆಮೇಲೆ ಅವ್ನು ಕಳಿಸ್ಬೇಕಂತ ಮಾಡಿದ್ರು. ಅವಾಗೆಲ್ಲರೂ ಮೀಟಿಂಗ್ ಕರೆದ್ರು, ಇವಾಗೇನು ಕೊಟ್ಟು ಕಳ್ಸೋನು, ಏನು ಕೊಟ್ಟು ಕಳ್ಸೋನು, ನಮ್ಮ ಗಿಫ್ಟು, ನಮ್ಮ ಕುಂತಿ ಮಗ ಅದಾನ, ನೆನಪು ಹೊಡಿಬೇಕು, ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ಎಲ್ಲರೂ ಚರ್ಚೆ ಮಾಡಕತ್ತಂತ. ನಾಗದೇವ ಹೇಳಿದಂತ ಅಂತಿಂಥ ವಸ್ತು ಕೊಟ್ಟು ಏನು ಮಾಡೋದು? ಅವಾಗ ಪವರ್ಫುಲ್ ಮ್ಯಾನ್ ಆಗಬೇಕು, ಶಕ್ತಿಮಾನ್ ಆಗಬೇಕು. ನಾವು ಎಂಥ ಮ್ಯಾನ್ ಆಗಬೇಕು? ಶಕ್ತಿ ಮ್ಯಾನ್ ಆಗಬೇಕು. ಅದಕ್ಕೊಂದು ವ್ಯವಸ್ಥೆ ಮಾಡ್ರಿ. ನಮ್ಮ ಒಂದು ಕುಂಡಲಗಳು, ಅಮೃತ ಕುಂಡಲಗಳು ನಮ್ಮ ಅವನ ಮುಂದೆ ಇಟ್ಟು ಬಿಡ್ರಿ. 100 ಕುಂಡಲ ಇಡ್ರಿ ಅವನ ಮುಂದೆ. ಅವನು ಎಷ್ಟು ಕುಡಿತಾನ ಅವ್ನು ಕುಡಿದು ಹೋಗ್ರಿ. 1 ಕುಂಡಲವನ್ನು ಕುಡಿದ್ರೆ 1,000 ಆನೆ ಬಲ ಅವನಿಗೆ ಬರ್ತೈತೆ. ಬರೋದ 1 ಕುಂಡಲ ಕುಡಿದ್ರೆ ಎಷ್ಟು ಬರ್ತೈತಿ? 1000 ಆನೆ ಬಲ ಅವನಿಗೂ ಬರ್ತೈತಿ. ಬೇಕಾದಷ್ಟು ಕುಡಿದ. 100 ಕುಂಡಲ ಇಟ್ರಂತ ಅವನ ಮುಂದೆ ಅಮೃತ ಕಲಶವನ್ನು. ಅವಾಗ 8 ಕುಡಿದಂತೆ ಎಷ್ಟು ಬಂತ್ರಿ? 8,000 ಬಲ. ಯಾರಿಗೆ? ಭೀಮನಿಗೆ. ಅವಾಗ
ಕೆಲವು ಮಂದಿ 1000 ಆನೆ ಬಲ ಅಂತ 1000 ಅಲ್ಲ, ಎಷ್ಟು 1000 ಆನೆ. ಮಹಾಭಾರತ ಓದ್ತಾರೆ. ಇಂಥ ಭೀಮ ಸಂಧಾನಕ್ಕೆ ಹೋಗೋ ಹೇಳ್ತಾನ, ಕೃಷ್ಣ ನನಗೆ ಶಾಂತಿ ಬೇಕು, ನಮ್ಗೆ ಶಾಂತಿ ಬೇಕು, ಯುದ್ಧ ಬೇಡ. ಅವ ನಮಗೇನು ಕೊಡೋದು ಬೇಡ. ಯಾರು? ಕೌರವ ದುರ್ಯೋಧನ ನಮ್ಗೇನು ಕೊಡೋದು ಬೇಡ. ಅವ ಯುದ್ಧ ಬೇಡ ಅಂತ ಒಪ್ಕೊಂಡ್ರ ಅವನ ಅರಮನೆಯೊಳಗೆ ನಾನು ಕಸ ಹೊಡ್ಕೊಂಡು ಬದುಕ್ತೇನೆ ಅಂತ. ಅವನ ಅರಮನೆಯೊಳಗೆ ನಾ ಏನು ಮಾಡ್ತೇನೆ? ಅವನ ಸೇವೆ ಅಲ್ಲ, ಕಸ ಹೊಡ್ಕೊಂಡಿರ್ತೇನೆ, ಯುದ್ಧ ಬೇಡ ನನಗೆ, ಇದು ಒಪ್ಕೊಂತಾರೆ ಹಂಗೆ ಕೇಳೋ ಅಂತ ಹೇಳಿ. ಇದು ದೈವಿ ಗುಣ. ಇದು ದೈವಿ ಗುಣ. ಇದು ನಮ್ಮ ಹತ್ರ ಎಲ್ಲ ಹತ್ರ ಬೇಕು. ಭೀಮ ಆಗಬೇಕಾದ್ರೆ, ಅರ್ಜುನ ಆಗಬೇಕಾದ್ರೆ ಎಷ್ಟೊಂದು ಮಹಾಭಾರತ ವಿಮರ್ಶೆ ಮಾಡಿದ್ದಾರಂದ್ರೆ ಹೆಚ್ಚು ಅದರೊಳಗೆ ಹೇಳ್ದಾಗಿದ್ದು ಏನಿಲ್ಲ. ಜ್ಞಾನದ ಬಗ್ಗೆ ತೋರಿದ್ರೆ ಜ್ಞಾನ ತಗೋರಿ, ನೀತಿ ಬಗ್ಗೆ ತೋರಿದ್ರೆ ನೀತಿ ತಗೋರಿ. ಎಂಥ ಆಶ್ಚರ್ಯ ಗುಣ ಇದ್ವು ಅನ್ನೋದು ಅದನ್ನು ನಾವು ಕಾಣ್ತೀವಿ ಎದುರೊಳಗೆ ಮಹಾಭಾರತ. ಅದಕ್ಕೆ ನಮ್ಮ ನೈತಿಕ ಜ್ಞಾನ ಎಲ್ಲ ಹೊರತು ಹೇಳೋದು ಯಾವುದು? ಮಹಾಭಾರತ. ಮಹಾಭಾರತ ಯಾಕೆ ರಚನೆ ಮಾಡೋದು ಕಾರಣ ಕೊಟ್ಟಿದ್ದಾರೆ. ವೇದ ಎಲ್ಲರಿಗೆ ತಿಳಿಯಲಿಲ್ಲ. ವೇದಗಳು ಏನಾಗಲಿಲ್ಲ ಎಲ್ಲರಿಗೆ, ಅರ್ಥ ನಮ್ಗೆ ಗೊತ್ತಾಯಿಲ್ಲ. ಅದಕ್ಕ ವೇದದೊಳಗೆ ತಿಳಿದ ಇದ್ದ ಸಲುವಾಗಿ ಆ ವೇದವನ್ನೇ ಏನ್ ಮಾಡ್ಬಿಟ್ಟು ಅದು ಹೆಂಗೆ ಹೇಳಿದ್ರು, ಅದಕ್ಕೆ ಪಂಚಮ ವೇದ ಅಂತ ಹೇಳಿದ್ರು. ಮಹಾಭಾರತಕ್ಕೆ ಏನಂತಂದ್ರೆ ಪಂಚಮ ವೇದ. ಆದ್ದರಿಂದ ನಮ್ಮೆಲ್ಲರಲ್ಲಿ ನಾವೇನು ಮಾಡ್ಬೇಕಂದ್ರೆ ದೈವಿ ಗುಣ, ದೈವಿ ಗುಣ. ಅದಕ್ಕೆ ಒಂದು ಇದ್ರೊಳಗೆ ಗುಣ ಆಚಂದ್ರ ತಾರಕ ಅಂತ ಹೇಳಿದ್ದಾನೆ. ಅದೇ ಭೀಮನ ಹೇಳಿದ್ದಾನೆ, ಗುಣ ಆಚಂದ್ರ ತಾರಕ. ಗುಣಗಳು ಹೆಂಗಿರ್ತಾವೋ ಸೂರ್ಯ ಚಂದ್ರರು ಇರುವವರೆಗೂ ಆ ಗುಣದಿಂದ ಆ ವ್ಯಕ್ತಿ ಏನಾಗ್ತಾನ? ಪ್ರಸಿದ್ಧನಾಗ್ತಾನ. ಶ್ರೀಮಂತ ಪ್ರಸಿದ್ಧ ಆಗಂಗಿಲ್ಲ, ಗುಣವಂತ ಪ್ರಸಿದ್ಧ ಆಗ್ತಾನ. ಸರ್ವತ್ರ ಪೂಜ್ಯತೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಹಾಗೆ ಗುಣವಂತ ಇಲ್ಲೇ ಅಷ್ಟಲ್ಲ, ಯುಗದೊಳಗೂ ಕೂಡ ಏನಾಗ್ತಾನ? ಪ್ರಸಿದ್ಧನಾಗ್ತಾನ. ಗುಣಶ್ರೀಮಂತ, ಗುಣಾಢ್ಯ ಅಂತಿದೆ. ಅದು ದೈವಿ ಗುಣ ಸಂಪೂರ್ಣ. ಆದ್ದರಿಂದ ನೀನು ಅಳಬೇಡ ಅರ್ಜುನ, ನೀನು ಅಳಬೇಡ. ನೀನರ ಹುಟ್ಟಿದೆ ದೈವಿ ಗುಣದಿಂದ ಹುಟ್ಟಿದೆ. ಮಾಶುಚ ಶಬ್ದ ಏನಿತ್ತು? ಮಾಶುಚ ಸಂಪದಂ ದೈವೀಂ, ದೈವೀಂ ಸಂಪದಂ, ದೈವಿ ಸಂಪದಂ ಅಭಿಜಾತೋಷಿ. ದೈವಿ ಗುಣದಿಂದ ನೀನೇನಾಗಿದ್ದೀಯ ಅಂದ್ರೆ ಬಂದಿದ್ದೀಯಾ, ಹುಟ್ಟಿದ್ದೀಯಾ. ಅಭಿಜಾತೋಷಿ ಪಾಂಡವ, ಪಾಂಡವ ಹೇ ಅರ್ಜುನ, ನೀನು ಹೆದರಕ್ಕೆ ಹೋಗ್ಬೇಡ, ಅಳಕ್ಕೆ ಹೋಗ್ಬೇಡ. ನಿನ್ನ ಹತ್ರ ಏನದ? ಅವನ ಹತ್ರ ದೈವಿ ಗುಣ ಅದಂತ ತಿಳ್ಕೊಂಡೇ ಅವ ಸಾರಥಿ ಆಗಿದ್ದ. ಸಾರಥಿಯಾದನು ಒಲಿದು ಒಲಿದು ಕೃಷ್ಣ ಅರ್ಜುನಿಗೆ. ಸಾಮಾನ್ಯದ ಕೆಲಸ. ಅಷ್ಟೊಂದು ದೈವ ಗುಣಗಳು, ನೀ ಅಳಕ್ಕೆ ಹೋಗ್ಬೇಡ ಅಂತೇಳಿ ಅದಕ್ಕೆ ಮುಂದೆ ಕೊಡ್ತಾರೆ ನೋಡ್ರಿ. ಇನ್ನು ದೈವಿ ಗುಣದಿಂದ 3 ಪ್ರಯೋಜನ ಹೇಳಿದ್ದಾರೆ ಶಾಸ್ತ್ರಗಳು. ದೈವಿ ಗುಣದ ನಮ್ಮ ಹತ್ರ ದೈವಿ ಗುಣ ಇದು ಆಸುರ ಗುಣ ಇದ್ದು ಅಂದ್ರೆ ಏನಾಗ್ತೈತೆ ಅನ್ನೋದು ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿಲ್ಲ, ಹಿಂದಿನ ಅಧ್ಯಾಯದೊಳಗೆ ಅಲ್ಲೆಲ್ಲ ಬಂದಿದ್ದು ಏನು ಆಸುರಿ ಗುಣದಿಂದ ಏನೇನಾಗ್ತೈತಿ ಕೊಟ್ಟಿದ್ದಾರೆ ನೋಡಿ. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ, ಇಲ್ಲಿ ಕೊಟ್ಟಿದ್ದಾರೆ. ಏನದು? ಅನೇಕ ಚಿತ್ತ ವಿಭ್ರಾಂತ, ಅನೇಕ ಚಿತ್ತ ವಿಭ್ರಾಂತ ಮೋಹ ಜಾಲ ಸಮಾವೃತ. ಯಾರು? ಆಸುರಿ ಗುಣಗಳಿತ್ತು ಅಂತಂದ್ರೆ ಅನೇಕ ಚಿತ್ತ ವಿಭ್ರಾಂತ. ಹೆಂಗ್ ಮಾಡ್ಲಿ ಹೆಂಗ್ ಮಾಡಿ, ಅದ್ರ ಮಾಡಿದ್ರೆ ಹೆಂಗಾಗುತ್ತೆ, ಇದ್ರ ಮಾಡಿದ್ರೆ ಹೆಂಗಾಗುತ್ತೆ, ಇದ್ರ ಮಾಡಿದ್ರೆ ಅದ್ರ ಮಾಡಿ, ಹಿಂಗೆ ಮಾಡಿದ್ರೆ ಲಾಭ ಆಗುತ್ತಾ, ಹಿಂಗೆ ಮಾಡಿದ್ರೆ ಲಾಭ ಆಗುತ್ತೆ. ಅದರೊಳಗೆ ಲೌಕಿಕದ ವಸ್ತುಗಳನ್ನು ಕುರಿತು ಆ ಯಜ್ಞ ಮಾಡಲು ಈ ಯಜ್ಞ ಮಾಡಲು, ಆ ಸ್ವಾಮಿಗಳ ಹತ್ರ ಹೋಗಲು ಈ ಸ್ವಾಮಿಗಳ ಹತ್ರ ಹೋಗಲು, ಬಾಳ ಮಾಮನ ಕಡೆ ಹೋಗಲು ಸಿದ್ಧಾರೂಢ ಕಡೆ ಹೋಗಲು. ಗೊತ್ತಾಗಂದ್ರೆ ಸಿದ್ಧಾರೂಢ ಕಡೆ ಹೋಗಲ್ಲ, ಏನು
ಏನು ಬಡ್ಡಿ ಗಣಿಗೆ ಹೋಗ್ಬಿಟ್ಟು ಅನೇಕ ಚಿತ್ತ ವಿಭ್ರಾಂತ ಗೊತ್ತಾಗತ್ತಲ್ಲ ಹೇಳು ಯಾವ ಕಡೆ ಹೋದ್ರೆ ನಮ್ಗೆ ಒಳ್ಳೇದಾಗತ್ತೆ ಸಂಸಾರದ್ದು ಚಂಚಲ ಎದ್ರದ್ದು ಗುಣ ಅನೇಕ ಚಿತ್ತ ವಿಭ್ರಾಂತ ಸ್ಥಿರ ಬುದ್ಧಿಲ್ಲ ಮೋಹಜಾಲ ಸಮಾವೃತ ಮೋಹದ ಜಾಲನೆ ಹೇಳ್ಕೊಂಡ್ಬಿಟ್ಟಿರ್ತೈತೆ ಅದು ಯಾರ ಹತ್ರ ಇರ್ತೈತಿಲ್ಲ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನಳಿನ ನೋಡಲಾಗದೆ ದೇವ ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನಳಿನ ಅಲೆನ ನಿನ್ನ ದಿವ್ಯ ಪಾದ ಬಲದ ಬಾನು ನಯನಲಿ ನೋಡಲಾಗದೆ ದೇವ ನೋಡಲಾಗದೆ ಜೀವನದಲ್ಲಿ ಹಂಗಾಯ್ತು ಅದು ನಂದು ಹೆಂಗೈತಪ್ಪ ಹೃದಯ ಅಂತ ಮುಚ್ಚಿಬಿಟ್ಟೈತಂತ ಒಂದು ಕಿರಣನೂ ಹೋಗಲ್ಲ ಅಂತ ಬೆಳಕಿನ ಕಿರಣ ಎಲ್ಲೇ ಅಷ್ಟು ಬೆಳೆದು ಬಿಟ್ಟೈತಂತದ್ದು ದಟ್ಟರಣ್ಣಗೆ ಏನೋ ಒಳಗೆ ಒಂದು ಸೂರ್ಯನ ಬಿಸಿಲ ಕಾಣಂಗಿಲ್ಲ ಅಂತಾರಲ್ಲ ಕಲುಷ ತಿಮಿರ ಅಂದ್ರೆ ಕತ್ಲೆ ಎಂತ ಕತ್ಲೆ ಪಾಪ ಎಂಬುವಂತ ಕತ್ಲೆ ಅಜ್ಞಾನ ಎಂಬುವಂತ ಕತ್ತಲೆ ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನಲಿನ ಆ ಕಮಲ ಅಳಬೇಕಾರೆ ಇರಬೇಕು ಸೂರ್ಯ ಕಿರಣದ ಅಡಾಗಿಲ್ಲ ಅದು ಆ ಕಿರಣ ಬೀಳ್ಬೇಕಾರ ಅದು ಒಳಗ ಕಿರಣಗಳು ಬರಾಕತ್ತೇ ಇರಲಿಲ್ಲ ಅಂತ ಯಾಕೆ ಅಷ್ಟು ವ್ಯಾಪಿಸ್ಕೊಂಡು ಬಿಟ್ಟಿದೆ ಏನು ಅಜ್ಞಾನ ಪಾಪ ಕಲುಷ ತಿಮಿರ ಮುಸುಕು ಮುಗಿದು ನಲಿಯದೆನ್ನ ಹೃದಯ ನಲಿನ ಅಲ್ಲದೆ ನಿನ್ನ ದಿವ್ಯ ಪಾದ ಬಲದ ಮಾನು ನಯನದಿಂದ ಹೇ ಭಗವಂತ ಎಂದು ಈ ಕಣ್ಣು ಬಿಟ್ಟು ನನಗೇನು ಮಾಡೇನು ನನ್ನ ಮನಸ್ಸನ್ನು ತೆಗೆದು ಹಾಕು ಇದು ಮೋಹಜಾಲ ಸಮಾವೃತ ಮತ್ತೆ ಎಲ್ಲ ತಿಳ್ಕೊಂಡು ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮಭೋಗೇಶು ಆಸಕ್ತಲ್ಲ ಪ್ರ ಅನ್ನೋದು ಉಪಸರ್ಗ ಐತಲ್ಲೇ ಕಾಮಭೋಗೇಶು ಅತ್ಯಂತ ಆಸಕ್ತನಾಗಿದೆ ಪ್ರಬಲವಾಗಿ ಅದುವೇ ಪ್ರಧಾನ ಹೌದು ಕಾಮಭೋಗ ಪ್ರಸಕ್ತ ಪತಂತಿ ನರಕೆ ಅಶುಚೌ ಅಶುಚಿಯಾದಂಥವು ನಮಗೆ ಏನು ಗ್ಯಾರಂಟಿ ನರಕೆ ಪತಂತಿ ಇದರೊಳಗೆ ಸಂಶಯನೇ ಇಲ್ಲ ಇದು ಎದ್ರದ್ದು ಆಸುರಿ ಗುಣದ ಫಲ ಇದು ನಾವು ಲಿಸ್ಟ್ ಮಾಡಿದ್ದು ನಾವು ಇಷ್ಟು ವಿಮರ್ಶೆ ಮಾಡಿದ ಭಗವಂತ ಅವನು ಓದ್ತಾ ಇದ್ರೆ ಸಂಸ್ಕೃತ ಬಂದವರಿಗೆ ಆ ಮಾತು ಕೃಷ್ಣ ಹೇಳ್ತಿದ್ದನಪ್ಪ ಅದು ಕೂರ್ತಾರಬೇಕು ಭಾಷೆ ಅದು ಕೂರ್ತಾ ಇದ್ದಂದ್ರೆ ಭಗವಂತ ಹೀಗೆ ಹೇಳಿದ್ ನೋಡಿ ಹಿಂಗೆ ಹೇಳಿದ್ ಅಷ್ಟು ಮುಂದ್ಕೊಟ್ಟಿದ್ದಾರೆ ತಾನಹಂ ದುಷ್ಯತ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಹಂ ಅಸೃಜಂ ಅಶುಭಾನ್ ಆಶುರೀಶ್ವೇವ ಯೋನಿಷು ಸ್ವತಃ ಹೇಳ್ಬಿಡ್ತಾನ ಭಗವಂತ ಇಂಥವನನ್ನು ನಾನು ಯಾರು ಆಶ್ರಯ ಉಳ್ಳಂಥ ವ್ಯಕ್ತಿಯನ್ನು ನಾ ಏನು ಮಾಡ್ತೇನೆ ಅವನ ಕ್ಷಿಪಾಮಿ ಒಗೆದು ಬಿಡ್ತೇನೆ ಎಲ್ಲೇ ಅಶುಭಾನ್ ಆಶುರೇಶ್ವೇವ ಯೋನಿಷು ಅಸುರ ಗುಣಗಳು ಉಳ್ಳಂತ ಯೋನಿಯೊಳಗೆ ಇವನನ್ನು ನಾನು ಹಾಕುತ್ತೇನೆ ಎಂತ ಯೋನಿ ಆಸುರಿ ಗುಣಗಳಿಂದ ಅದು ಎಂತ ಯೋನಿ ಅಂತಂದ್ರೆ ಇವು ಗಿಳಿ ಪುಡಿ ಆದ್ರೆ ಭಾಳ ಚಲೋ ನಾವಿದು ಗಿಳಿ ಎಂತ ಗುಬ್ಬಿ ಕಬ್ಬಿ ಆದ್ರೆ ಚಲೋ ತೌಲ್ ಬಲಿ ಆದ್ರೆ ಏನು ಮಾಡ್ಬೇಕು ಆದರೆ ತೌಲ್ ಬಲಿ ಕಣ್ಕಪ್ಲಿ ತೋಲ್ ಬಲಿ ಹಗಲತ್ನ ಕಣ್ಣು ಕಾಣಂಗಿಲ್ಲ ರಾತ್ರಿ ತಿಂತೈತಿ ಯಾವ ಬಾಯಿಗೆ ತಿಂತೈತಿ ಆಶುರಿ ಯೋನಿಷು ಶಬ್ದ ಹೆಂಗಿಟ್ಟಿದ್ರು ಕ್ಷಿಪಾಮ್ಯಹಂ ಅಶುಚಿ ಇಂಥ ವ್ಯಕ್ತಿಯನ್ನು ನಾನು ಏನು ಮಾಡ್ತೀನಿ ಅಂದ್ರೆ ಏನು ಮಾಡ್ತೇನೆ ಒಗೆದು ಬಿಡ್ತೀನಿ ಇದು ಎದ್ರ ಫಲ ಇದು ಆಸುರಿ ಗುಣದ ಫಲ ಅದಕ್ಕೆ ಭಗವಂತ ಹೇಳಿದ
ಅದು ಏನ್ ಮಾಡ್ತೈತಿ? ನಿಬಂಧಾಯ ಆಶುರಿ ಮತ, ನಿಬಂಧಾಯ ಆಶುರಿ ಮತ ಹೆಂಗ ಬಂಧಿಸ್ತೈತಿ ಅಂದ್ರೆ ಹಿಂಗ್ ಬಂಧಿಸ್ತೈತಿ. ಇನ್ನು ಬಂಧನ ಬಗ್ಗೆ ಮುಂದೆ ಸುಖ ಸಂಗೇನ ಬಂಧನಾತಿ ಜ್ಞಾನ ಸಂಗೇನ ಚಾನಗ ಗುಣತ್ರಯ ವಿಭಾಗ ಹೇಳಿದ್ದಲ್ಲ, ಇದು ನಮ್ಮನ್ನು ಬಂಧನ ಮಾಡ್ತೈತಿ. ಯಾವುದು? ಸತ್ವಗುಣನೂ ಬಂಧನ ಮಾಡ್ತೈತಿ, ತಮ್ಮ ಗುಣನೂ ಬಂಧನ ಮಾಡ್ತೈತಿ, ಆವಾಗ ಆಶ್ರಯ ಗುಣವೂ ಕೂಡ ಬಂಧನ ಮಾಡ್ತೈತಿ ಅಂತ ಹೇಳಿದ್ದಾನೆ ಭಗವಂತ. ಎಷ್ಟು ಸರಿಯಾಗಿ ಹೇಳಿದನು ತಿಳ್ಕೋವಂತ ಗೊತ್ತಾಗುತ್ತೆ. ಅದರಿಂದ ಇದಕ್ಕೊಂದು ಪ್ರಮಾಣ ಕೊಟ್ಟರಲ್ಲಿ ಏನದು? ನಿಬಂಧಾಯ ಆಶುರಿ. ಆಶುರಿ ಏನ್ ಮಾಡ್ತೈತಿ? ನಿಬಂಧನ ಮಾಡ್ತೈತಿ ಅವನ್ನ. ಅದಕ್ಕೆ ಶಬ್ದ ಇಟ್ಟಿದ್ದಾರ, ಆಶುರಿ ಗುಣದ ಶಬ್ದ. ಅದು ಯಾವುದು ಅಂತ ಕೇಳಿದ್ರೆ ದ್ವಿಷತಃ, ಕ್ರೂರಾನ್, ನರಾಧಮಾನ್ ಅನ್ವಯ ಮಾಡ್ಕೋಬೇಕು. ಗೊತ್ತಾಗತ್ತಲ್ರಿ? ದ್ವಿಷತಾನ್ ದ್ವೇಷ ಮಾಡುವವನು. ದ್ವಿಷತ ಶಬ್ದಕ್ಕೇನು? ದ್ವೇಷಿಸುವನು, ಎಲ್ಲರನ್ನು ದ್ವೇಷಿಸುವನು. ನಿಮ್ಗೆ ಗೊತ್ತಿಲ್ಲ, ಓಣ್ಯಾನ ಮಂದೆಲ್ಲ ಹೆಂಡತಿ ಕೂಟನ ದ್ವೇಷ ಮಾಡ, ಮಕ್ಕಳ ಕೂಟನ ದ್ವೇಷ ಮಾಡ. ನಮ್ಮ ಮಾತು ಕೇಳಿಲ್ಲ ಅಂದ್ರೆ ದ್ವೇಷ. ಅವ ದ್ವೇಷ ಮಾಡಲಿಲ್ಲ, ಪ್ರಹ್ಲಾದ ಅವನ ದ್ವೇಷ ಮಾಡಿದ. 10 ವರ್ಷ ಆದ್ರೆ ನನಗವ ಮಾತಿಲ್ಲ. ಯಾಕೆ ದ್ವೇಷ? ಯಾಕ? ಇವ ಹೇಳ್ದಂಗೆ ಕೇಳಿಲ್ಲ. ಎಂದ ಮಾಡ್ಕೊಂಡು ಹೋದ ಅವತ್ ನಮ್ಮ ಪಾಲಿಗೆ ಅವ ಹಣೆ ಬರ. ಭಾಳ ಸೂಕ್ಷ್ಮ ಐತಿ, ಭಾಳ ಸೂಕ್ಷ್ಮ ಐತಿ. ಮನ್ಯಾಗ ಇಲ್ಲ ಮೊದಲು, ನನ್ನ ಹೊರಗೆ ದೂರ ಐತಿ ಮಾತು. ಭಾಳ ಸೂಕ್ಷ್ಮ, ನಿಮ್ಗೆ ಗೊತ್ತಿಲ್ಲ. ನಾ ಹೇಳ್ತೀನಿ, ಅದು ನಮ್ಮ ಮನಸ್ಸಾಕ್ಷಿ ಇರಬೇಕಲ್ಲಿ. ಏನಿರಬೇಕು? ಮನಸ್ಸಾಕ್ಷಿ ಇರಬೇಕು. ದುಷಿತಾನ್ ಕ್ರೂರಾನ್ ಶಬ್ದ ಪ್ರಯೋಗ ಆಸುರಿ ಅನ್ನೋದು ಹೆಂಗಿರುತ್ತೆ ಅನ್ನೋದ್ರಾಗ ಐತಿ. ದುಷಿತಾನ್ ಕ್ರೂರಾನ್ ಹೆಂಗದನವ? ಮಹಾದ್ವೇಷಿ ಅದಾನ, ಮಹಾಕ್ರೂರದಾನ. ಆಮೇಲೆ ನರಾಧಮ ಹೆಂಗದನವ? ಅತ್ಯಂತ ನಿಕೃಷ್ಟ ಮನುಷ್ಯನು ಅಂತ ಹೇಳುದು. ಉತ್ತಮ ಮಧ್ಯಮ ಕನಿಷ್ಠ ಅತಿ ಕನಿಷ್ಠ ಅಂತಾರಲ್ಲ, ಅತ್ಯಂತ ಕನಿಷ್ಠ, ಉತ್ತಮ ಮಧ್ಯಮ ಕನಿಷ್ಠ ಅತಿ ಕನಿಷ್ಠ ಅಂತ. ನರಾಧಮ, ನರಾಧಮ ತಾನ್ ಅವನನ್ನು, ಅಹಂ ನಾನು ಏನ್ ಮಾಡ್ತೀನಿ? ಸಂಸಾರೇಶು ಕ್ಷಿಪಾಮ್ಯಹಂ ಅಸೃಜ, ಭಾಳ ದಿವಸದವರೆಗೆ ಮತ್ತೇನ್ ಮಾಡ್ತಾನೆ? ನಿಮ್ಗಿನ್ನೂ ಗೊತ್ತಿಲ್ಲ, ಅವ ಇನ್ನೂ ಬೇಸಿ ಪ್ರಾಣಿಗಳು ಬೇಸಿ. ಅದು ವರ್ಷದಿತ್ತು, 4 ವರ್ಷದಿತ್ತು, 10 ವರ್ಷದಿತ್ತು. ಯಾವುದು? ತವ್ರ ಬಲಿ. ಅದಕ್ಕಿಂತ ಕೆಟ್ಟ ಐದಿನ ಏನು? ಭಾಳ ದಿವಸ ಇರ್ಬೇಕಂದ್ರೆ ಪಾಪಾನುಗುಣದಿಂದ ಗಿಡ ಮರ 300 ವರ್ಷ, 400 ವರ್ಷ, 3 ವರ್ಷ. ಯಾವ ಗಿಡಗಳು ನಿಂತು ಬಿಡ್ತಾವ. ಅದು ಅತ್ಯಂತ ಪಾಪ ಯೋನಿ. ಯಾವುದು? ಮರ. ದೊಡ್ಡ ಮರ ಅದಾವಲ್ಲ, ನಾವೊಂದು ಇದಕ್ಕೆ ಹೋಗ್ತೀವಲ್ಲ, ನಮ್ಮ ಬ್ರಹ್ಮದ ಹೋಗ್ತೀವಪ್ಪ, ದೊಡ್ಡ ಆದ ಮರ ಅಂತೈತಿ. ಯಾವುದೋ ಏನು ಹಂಗೆ ಬೆಳಿತಾನ ಐತೆ. ಇದೆಲ್ಲ ಎದುರಿದ್ದು ಪಾಪಗಳು. ಇದರ ಹೋಗೋದು ಬಿಡ್ತೀನಿ ನೋಡ. ಎದುರಿದ್ದು ಆಸುರಿ ಗುಣದ ಫಲ. ಹೆಂಗೆ ಮಾಡ್ತೈತೆ ನಮ್ಗೆ ಆಸುರಿ ಗುಣ? ಹಿಂಗೆ ಮಾಡ್ತೈತೆ. ಇನ್ನೊಂದಿಷ್ಟೇ ಗುಣನಲ್ಲ, ದೈವಿ ಗುಣ ಏನ್ ಮಾಡ್ತಾವ? ದೈವಿ ಗುಣ ಅದಕ್ಕೊಂದು ಪ್ರಯೋಜನ ಬೇಕಾ? ಅದಕ್ಕೆ ದೈವಿ ಗುಣದ ಪ್ರಯೋಜನಕ್ಕೆ ಇದ್ರ ಪ್ರಯೋಜನ ಯಾವುದು? ಗುಣದದ್ದೇನು ಎಲ್ಲ ಹೇಳ್ಬಿಟ್ಟು. ದೈವ ಗುಣ ಏನಾಕೈತ್ರಿ? ಅದಕ್ಕೊಂದು ಹೇಳ್ಬೇಕಲ್ಲ. ಯಾಕೆ ಟಿವಿ ಒಳಗೆ ಅದೇ ಪ್ರಧಾನ ಈಗ ಅಡ್ವರ್ಟೈಸ್, ಆಫರ್, ಅಡ್ವರ್ಟೈಸ್ ಹಿಂಗ್ ಮಾಡ್ತೈತಿ. ನಾವು ಅವಾಗ ನೋಡ್ತಿದ್ವಿ, ಪೇನಾ ವಾಷಿಂಗ್ ಪೌಡರ್ ನಿರ್ಮಾ, ಹಾಲಿನಂತ ಬೆಳಕು. ಅದನ್ನ ನೋಡ್ಬೋದು ನಮ್ಮ ಬಟ್ಟೆ ಹಿಂಗಾಕೊಂತ ಪ್ರಯೋಜನ ಐತಲ್ಲ. ಈಗ ನಾವು ಆಶೀರ್ ಗುಣವನ್ನು ಮಾಡಿದ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ, ಇಷ್ಟು ಅನಾಹುತ ಐತೆ, ಬಾಳಪ್ಪ ಅಂತ ಹೇಳಿ
ಇನ್ನು ದೈವಿ ಗುಣ ನಾವು ತಗೊಂಡ್ರೆ ಏನಾಗುತ್ತೆ, ಅದಕ್ಕೊಂದಿಷ್ಟು ಬೇಕಲ್ಲ. ಈ ಪ್ರಚಾರ ಪ್ರಧಾನ ಅದನ್ನ ಪ್ರಯೋಜನ ಕೇಳ್ತಲ್ಲ. ನಾವು ಸಣ್ಣರಿದ್ದಾಗ ಊರೂರಿಗೆ ಗಾಡಿ ಬರ್ತಿದ್ದು ಹಣ್ಣು ಮಂಗಳೂರು 30 ನಂಬರ್ ಬೀಡಿಯನ್ನೇ ತೊಂತಿದ್ದಿಲ್ಲ ಅವ್ರ ಬಿಡ್ತಿದ್ರು. ಅವ್ನು ನಾವು ತಗೊಂಡು ಬಿಡದಾರ ಅವನು ಓಣೆ ಬರ್ತಿದ್ದೆ ಅವಾಗ, ಇವನ್ನೇ ಸೇದರಿ ಅಂತ ಹೇಳ್ಬಿಡ್ತಿದ್ರು. ಅವಾಗ ಯಾವ ರುಚಿ ಇರ್ತೈತೆ, ಚಲೋ ಆಯ್ತಪ್ಪ. ಈ ನರಸಿಂಹ ಮಾಡೋರು ಗಣೇಶ್ ಬಿಡಿ 30 ನಂಬರ್ ಬಿಡಿ ಭಾಳ ರುಚಿ ಇದ್ದ. ಈಗ ಕಡಿಮೆ ಆಗ್ಯಾವು, ಕಡಿಮೆ ಆಗಿದೆ. ಅದಕ್ಕಿಂತ ಹಾನಿಕಾರಕ ಅವರು ಹುಡುಗ ನಮ್ಮ ಸಾಕು ಹುಡುಗರು. ಇದು ಏನದು? ದೈವಿ ಗುಣದ ಲಾಭ. ದೈವಿ ಗುಣದ ಲಾಭ. ಆಸುರಿ ಗುಣದ ಲಕ್ಷಣ ಹೇಳಿದ್ರೆ ಈಗ ದೈವ ಗುಣದ ಲಾಭ ಕೊಡ್ತಾರೆ. ಏನು? ಬಹಳ ಅದ್ಭುತ. ನೈ ಪಾರ್ಥ ನೈವೇಹ ನಾಮುದ್ರ. ಪಾರ್ಥ ನೈವ ಏವ ನೈವ ಇಹ ನ ಅಮುದ್ರ. ವಿನಾಶ ತಸ್ಯ ನ ವಿದ್ಯತೆ. ವಿನಾಶ ತಸ್ಯ ವಿದ್ಯತೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇದು ಪ್ರಯೋಜನ. ಅರ್ಜುನ, ಎದ್ರೊಳಗ ದೈವಿ ಗುಣದೊಳಗ ಏನಿಲ್ಲ, ದುರ್ಗತಿನೇ ಇಲ್ಲ. ಇದಕ್ಕಿಂತ ಇನ್ನೊಂದಿಷ್ಟು 2ನೇ ಅಧ್ಯಾಯದೊಳಗೆ ಒಂದು ಮಾತೈತಿ. ಇದು 6ನೇ ಅಧ್ಯಾಯದೊಳಗೆ ಬರ್ತೈತೆ. 2ನೇ ಅಧ್ಯಾಯದೊಳಗ ಸ್ವಲ್ಪಮಪಿ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪಂ ಅಶ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಸ್ವಲ್ಪ ಮಾಡಿ, ಆದರೆ ಇದು ಏನಾಗಿಲ್ಲ, ಲಕ್ಷಣ ಆಗಂಗಿಲ್ಲ. ಇಷ್ಟು ನಾವು ಇಲ್ಲಿ ಬಂದು ಚಿಂತನೆ ಮಾಡ್ತೀವಲ್ಲ, ದೊಡ್ಡ ಲಾಭ ಇದು. ಅದು ಮುಂದೆ ಉಳಿಲಿ, ಆಚರಣೆಯೊಳಗಿರಲಿ ಬಿಡ್ಲಿ, ಯಾವಾಗ ನೆನಪಾಗವಲ್ಲ ತಪ್ಪು ಮಾಡುವಂತ ಪ್ರಸಂಗ ಬಂದಾಗ ಫಲ ಕೊಡುತ್ತದೆ. ಅದು ಫಲ ಕೊಡುತ್ತದೆ, ಹಂಗ ಹೋಗಂಗಿಲ್ಲ. ಅಪಿ ಅಶ್ಯ ಧರ್ಮಶ್ಯ ಸ್ವಲ್ಪಂ ಅಪಿ ಪ್ರಾಯತೆ ಮಹತೋ ಭಯ. ಭಗವಂತನ ಪ್ರತಿಜ್ಞೆ, ನಿಮಗೇನು ಇದ್ರೊಳಗೆ ಹಾನಿ ಇಲ್ಲ. ಎಕ್ಕದಾಗ ಕೊಡಿ ನೀನು ತಮ್ಮ, ಏನಾಗಂಗಿಲ್ಲ. ಡಾಕ್ಟರ್ ಹೇಳ್ಬಿಟ್ರ ಅಲ್ಲ, ಔಷಧ ಬೇರೆ ಕಡೆ ಔಷಧ ಏನ್ ನೋಡ್ಬೇಕ್ರಿ, ಏನ್ ಬೇಕಾದ್ರೆ ಹೊಡಿತಾವ ನೀನು. ಹೇಳಿಗಳಿಗೆ ಖುಷಿ ಆಗ್ತಿಲ್ಲ. ಹಾಗೆ ನಾವು ಸತ್ಕಾರ ಸ್ವಲ್ಪ ಮಾಡಿದ್ರು ಕೂಡ ನಮ್ಗೆ ಏನಾಗೋದಿಲ್ಲ, ಹಾನಿ ಇಲ್ಲ. ಕೊಟ್ಟಿದ್ದಾರ ಪಾರ್ಥ ನ, ಇಲ್ಲಿ ನಿನಗೆ ಲಕ್ಷಣ ಆಗಂಗಿಲ್ಲ. ನ ಏವ ಈಹದಲ್ಲಿ, ಆ ಮತ್ತು ಮರದಲ್ಲಿ, ಈ ಲೋಕದಲ್ಲಿ ಪರಲೋಕದಲ್ಲಿ. ಅಮೂತ್ರ ಅಂದ್ರೆ ಪರಲೋಕ. ನ ಅಮೂತ್ರ ನ ಇಹ. ಇಹದಲ್ಲಿ ಹಾನಿ ಇಲ್ಲ, ಮರದಲ್ಲಿ ಸ್ವರ್ಗಾದಿ ಲೋಕದಲ್ಲಿ ಕೂಡ ಹಾನಿ ಇಲ್ಲ. ವಿನಾಶ ತಶ್ಯ ನ ವಿದ್ಯತೆ. ಯಾವ ವ್ಯಕ್ತಿ ಸುಕರ್ಮ ಮಾಡಿರ್ತಾನ ಇಲ್ಲಿ ಅವನಿಗೆ ಲಕ್ಷಣ ಆಗಂಗಿಲ್ಲ, ಮತ್ತು ಪರಲೋಕದಲ್ಲಿ ಹೋದ್ರೂ ಕೂಡ ಲಕ್ಷಣ ಆಗಂಗಿಲ್ಲ ಅವನಿಗೆ. ಇಲ್ಲಿ ಲಾಭದ ಅಲ್ಲಿ ಲಾಭ. ಇವೊಂದು ಇಲ್ಲಿ ಲಕ್ಷಣ ಐತೆ, ಅಲ್ಲಿ ಲಕ್ಷಣ. ಆಸುರಿ ಗುಣದವನಿಗೆ ಇಲ್ಲಿ ಲಕ್ಷಣ ಐತೆ, ಇಲ್ಲಿ ಆಸುರಿ ಗುಣ ಹಿಡಿದಾಗ ಪೂಜ್ಯತೆ ಬರಂಗಿಲ್ಲ, ಯಾರು ಮಾನ್ಯತೆ ಕೊಡಂಗಿಲ್ಲ ಅವನಿಗೆ. ಭಾಳ ಚಲೋ ಅಂತ ಇವತ್ತು 10 ಮಂದಿ ಮನೆ ಮಾಡ್ಬಂದ್ರಪ್ಪ, ಸತ್ಕಾರ ಮಾಡ್ಬೇಕಂತ ನಾವು. ಇಲ್ಲಿ ಮಾನ್ಯತೆ ಇಲ್ಲ, ಅಲ್ಲಿ ಮಾನ್ಯತೆ ಇಲ್ಲ. ಯಾರಿಗೆ? ಹಸುರು ಗುಣ ಉಳ್ಳವನಿಗೆ. ಸದ್ಗುಣಿಗೆ ಇಲ್ಲಿ ಮಾನ್ಯತೆ, ಅಲ್ಲಿ ಮಾನ್ಯತೆ. ದಾನ ಮಾಡಿದವನಿಗೆ ಸನ್ಮಾನ, ಕಳುವು ಮಾಡಿದವನಿಗೆ ಜೈಲು. ಸರಳೆ ಹೌದ್ರೆ, ದಾನ ಮಾಡಿದವಾಗ ಸನ್ಮಾನ ಮಾಡ್ತೇವೆ, ಕಳುವು ಮಾಡಿದವಾಗ ಜೈಲು ಒಯ್ತಾರೆ. ಇವ್ರು ಕರ್ಕೊಂಬಂದು ಮ್ಯಾಕ್ ಕುರ್ಚಿಯಲ್ಲಿ ಕುಂದಿಸ್ತಾರೆ, ಇವ್ರು ಕರ್ಕೊಂಬಂದು ಒಳಗ. ಎಷ್ಟೇ ಅದು ಆಸುರಿ ಗುಣ, ಇದು ದೈವ ಗುಣ. ಎಂದೂ ಲಕ್ಷಣ ಇಲ್ಲ ಎದ್ರೊಳಗ, ದೈವ ಗುಣದೊಳಗ. ಇಲ್ಲಿ ಲಕ್ಷಣ ಇಲ್ಲ, ಅಲ್ಲಿ ಲಕ್ಷಣ ಇಲ್ಲ. ಅದು ಕೊಟ್ಟಿದ್ರು ಪಾರ್ಥ ನ ಇಹ ಏವ ನ ಅಮೂತ್ರ. ಸ್ವರ್ಗಾದಿ ಲೋಕದೊಳಗ ಲಕ್ಷಣ ಇಲ್ಲ, ಇಲ್ಲಿ ಲಕ್ಷಣ ಇಲ್ಲ. ವಿನಾಶ ತಶ್ಯ ವಿದ್ಯತೆ. ನ ಅನ್ನೋದು ಅಲ್ಲಿ ಮ್ಯಾಗ ಐತಿ, ಅದನ್ನಿಷ್ಟು ತಗೊಂಡ್ಬಿಡ್ಬೇಕು. ನ ವಿದ್ಯತೆ, ಅವನು ವಿನಾಶ ಅನ್ನೋದೇ ಇಲ್ಲ. ನಹಿ ಕಲ್ಯಾಣ ಕೃತ್ ಕಶ್ಚಿತ್. ಯಾವ ಕಶ್ಚಿತ್ ಕಲ್ಯಾಣ ಕೃತ್ ಅದ, ಅಕಸ್ಮಾತ್ ಅವ ಕಲ್ಯಾಣದ ಕಾರ್ಯ ಮಾಡಿದ್ದ ಅಂತಂದ್ರ, ಕಲ್ಯಾಣ ಕೃತ್ ಅಂದ್ರೆ
ಕಲ್ಯಾಣ ಶಬ್ದಕ್ಕೆ ಅರ್ಥ ಮಾಡೋದು ಶುಭ ಕರ್ಮಗಳನ್ನು ಮಾಡಿದ್ದ ಅಂತಂದ್ರ ಕಲ್ಯಾಣ ಕೃತ್ ಅಂದವರು. ಶುಭ ಕಾರ್ಯಗಳನ್ನು ಕಶಿತ್ ಯಾರು ಮಾಡಿದ್ದ ಅಂತಂದ್ರ ದುರ್ಗತಿಂ ತಾತ ನ ಗಚ್ಚತಿ, ಅವನಿಗೇನಿಲ್ಲ ದುರ್ಗತಿನೇ ಇಲ್ಲ. ಇದು ಭಗವಂತನ ಅಭಯ. ಅದರದ್ದು ದೈವಿ ಗುಣ ಎಷ್ಟು ಹೇಳಿದ್ರು ಭಗವಂತ, ಎಷ್ಟು ಹೇಳಿದ್ರು ಅವನು ದುರ್ಗತಿನೇ ಇಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ದೈವಿ ಗುಣಗಳು, ದೈವಿ ಗುಣ ಮುಂದ್ಕೊಟ್ಟಿದ್ದಾರೆ. ಮುಂದೆ ಏನಾಗ್ತೈತೆ ಅಂತ ಹೇಳ್ತಾರೋ, ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಶಮಾಹ ಶುಚಿನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋ ಅಭಿಜಾಯತೆ. ಮತ್ತೊಂದು ನಮಃ ಮತ್ತೊಂದು ಕೊಡ್ತಾರೆ. ಏನಾಗ್ತೈತಿ ಅಂತಂದ್ರೆ ಆವಾಗ ನಾಶ ಇಲ್ಲ ಅಂತ ಹೇಳಿದ್ರೆ ಮತ್ತಿನ್ನೊಂದಿಷ್ಟು ಹೇಳ್ತಿರ್ತಾರೆ. ಏನು? ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್. ಮತ್ತೇನ್ ಮಾಡ್ತಾನವ? ಅವಾಗ ಏನಾದ್ರೂ ಬಯಕೆ ಇತ್ತಪ್ಪ, ನಾ ಸ್ವರ್ಗಕ್ಕೆ ಹೋಗ್ಬೇಕು, ವೈಕುಂಠಕ್ಕೆ ಹೋಗ್ಬೇಕು, ಹಂಗೆ ತೆಗಿತಿರ್ತಾವಲ್ಲ, ಎರಡೂ ಆಗ್ಬೇಕು. ಭೋಗ ಮುಖ್ಯ ಅನ್ನ ಮಂದಿ ಇರ್ತೈತಲ್ಲ, ಅವಕ್ಕೆ ಅದಕ್ಕೂ ಕೊಡ್ತಾರಂತೆ. ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಶಮಾಹ. ಉಷಿತ್ವ ಅಂದ್ರೆ ವಾಸಿಸಿ, ಎಲ್ಲೇ? ಸ್ವರ್ಗಾದಿ ಲೋಕಗಳಲ್ಲಿ ವಾಸಿಸಿ. ಎಷ್ಟು? ಶಾಶ್ವತಿ ಶಮಃ, ಎಷ್ಟು ಬೇಕು ವರ್ಷ, ಬಹಳ ಕಾಲದವರೆಗೆ, ಬಹಳ ಕಾಲದವರೆಗೆ ಎಲ್ಲಿರ್ತಾನ? ಸ್ವರ್ಗದ ವಾಸಿಸಿ. ಅದಕ್ಕೆ ಇನ್ನೊಂದು ಐತಿ, ನಾ ಇನ್ನೊಂದು ಶ್ಲೋಕ ಮತ್ತೆ ನೋಡೋದು. ಏನು? ಆಸುರಿಗಳಿದ್ದು ಕ್ಷೀಣೆ ಪುಣ್ಯ ಮತ್ತೆ ಲೋಕ ವಿಷಯಂತಿ. ಆಸುರಿಗಳ ಫಲ ಇದೆ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಅದು ಪುಣ್ಯ ಕ್ಷೀಣ ಹೋಗ್ಬಿಡ್ತಾರೆ, ಕೊಟ್ಟಿದ್ದಾರೆ. ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತಿ ಶಮಃ ಶುಚಿನಾಂ ಶ್ರೀಮತಾಂಗೇ ಯೋಗ ಪುನಶ್ಚಃ ಅಭಿಜಾಯತೆ. ಶುಚಿಯಾದ ಶ್ರೀಮಂತರ ಮನೆಯೊಳಗ, ಯಾರ ಮನೆಯೊಳಗ? ಶುಚಿನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟ ಅಭಿಜಾಯತೆ. ಯಾವ ದೈವಿ ಗುಣವನ್ನು ಆಚರಿಸಿರುವನೋ ಆ ವ್ಯಕ್ತಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ಅವನು ಕಾಮನೆ ಇತ್ತು, ಸ್ವರ್ಗಾದಿಗಳಿಗೆ ಹೋದ, ಮತ್ತೆ ಇಲ್ಲಿ ಬರ್ತಾನ. ಎಲ್ಲೇ? ಭೂಲೋಕಕ್ಕೆ ಬರ್ತಾನ. ಅಲ್ಲಿ ಬಂದು ಎಲ್ಲಿ ಹುಡ್ತಾನ? ಯಾರ ಮನೆ ಹುಟ್ಟಂಗಿಲ್ಲವ. ಶುಚಿ ಶ್ರೀಮಂತರು, ನ್ಯಾಯಸಮ್ಮತವಾಗಿ ಗಳಿಸಿದ ಶ್ರೀಮಂತರಿಗೆ ನಂತರ ಶುಚಿ ಶ್ರೀಮಂತರು. ಅವ ಹ್ಯಾಂಗ ಶ್ರೀಮಂತ ನನಗೆ ಗೊತ್ತಿಲ್ಲ. ಹ್ಯಾಂಗ ಶ್ರೀಮಂತ ನಮ್ಗೆ ಗೊತ್ತಿಲ್ಲ. ಮೊದಲು ಹೆಂಗಿತ್ತು ಹಿಂಗೆ ಒಮ್ಮೆ ಆಗ್ಬೇಕಂದ್ರೆ ಸಾವುಕಾರ ಒಮ್ಮೆ ಆಗ್ತಾರೆ. ಯಾರಲ್ಲ ಏನು 5-10 ವರ್ಷ ಎದ್ದು ಬಿಟ್ಟು ನೋಡ ಕೈಸ ಬಂದಯ್ಯ. ಶುಚಿ ಶ್ರೀಮಂತರಲ್ಲ. ಆ ಯಾರು ಶುಚಿ ಶ್ರೀಮಂತರು ಇರ್ತಾರೆ ಅವ್ರ ಮನ್ಯಾಗ ಅನ್ನ ಇನ್ನ ಎಲ್ಲವೂ ಚೆನ್ನಾಗಿ ಕೊಡ್ತೈತಿ. ಅಲ್ಲಿ ಊಟ ಮಾಡಿದ್ರೆ ಇನ್ನೊಂದು ಮತ್ತಿಷ್ಟೇ ಬೆಳಿತೈತಿ. ಅಲ್ಲಿ ಸಂಸ್ಕಾರ ಇರ್ತೈತೆ. ಶುಚಿ ಇದ್ದಂತ ಶ್ರೀಮಂತರ ಮನ್ಯಾಗ ಸಂಸ್ಕಾರನೇ ಇರ್ತೈತಿ. ಅವ್ರ ಮನೆಯೊಳಗೆ ಅವ್ರದ್ದು ಶಾಸ್ತ್ರಕ್ಕೆ ಹೋಗ್ತಾರ, ಪ್ರವಚನಕ್ಕೆ ಹೋಗ್ತಾರ, ಮಹಾತ್ಮರು ಕಳಿಸ್ತಾರ. ಅವ್ರ ಲಿಂಕ್ ಇರ್ತೈತಿ. ಅದಕ್ಕೆ ಶುಚಿ ಶ್ರೀಮಂತರು. ಇಲ್ಲಿಂದ ಯಾರು ಕಾಣತ್ತೆ? ನಾವು ನೋಡಿದ್ರಿ ಹೇಳೋದು. ಶುಚಿ ಶ್ರೀಮಂತರ ಮನ್ಯಾಗ ಹೊಡ್ತಾರೆ. ಮತ್ತೆ ಅದರಿಂದ ಮತ್ತೆ ದೇಹ ಪ್ರಪಂಚನ ಸತ್ಸಂಗ ಆಗುತ್ತಾ ಜ್ಞಾನ ಆಗ್ತೈತಿ. ಇದು ಒಂದು. ಆಗ ಇದು ಒಂದು ಸ್ವಲ್ಪ ಆಸಕ್ತಿ ಇದ್ದಂಥ ದೈವ ಗುಣಗಳು. ಅಕಸ್ಮಾತ್ ಭಾಳ ವೈರಾಗ್ಯ ಇದ್ದಂಥ ಇದ್ನಪ್ಪ ಅಂತಂದ್ರೆ, ವೈರಾಗ್ಯ ಇದ್ದಂಥವ ಸಾಧಕ ಇದ್ದ ಅಂತಂದ್ರೆ ದೈವ ಗುಣಗಳನ್ನ ಏನಾಗ್ತೈತೆ ಅನ್ನೋದು ಕೊಟ್ಟಿದ್ದಾರೆ ಭಗವಂತ. ಅದು ಕೊಟ್ಟಿದ್ದಾರೆ ಅವರು. ಅಥವಾ ಯೋಗಿನಾಮೇವ, ಅಥವಾ ಶಬ್ದ ಗೊತ್ತಾಗುತ್ತಲ್ರಿ. ಅವ ವೈರಾಗ್ಯ ಇಲ್ಲದಂತ ಸಾಧಕ. ಇವಾಗ ಏನೈತಿ? ವೈರಾಗ್ಯ ಲೋಕ ಲೋಕ ನಮಗೆ ಬೇಡ. ಅವು ಸ್ವರ್ಗ ಸ್ವರ್ಗ ನಮಗೆ ಬೇಡ. ಅಲ್ಲಿ ಹೋಗಿ ಏನು ಮಾಡೋದು? ಅವ 5 ಸ್ಟಾರ್ ಹೋಟೆಲ್ ಇದ್ದಂಗೆ. ಅದು ಯಾವುದು? ಸ್ವರ್ಗ ಸ್ವರ್ಗ ನಮಗೆ ಬೇಡ. ಅವಾಗ ನಾವು ಇಲ್ಲೇ ಇರಲಿ, ಭಗವಂತನ ಹತ್ರ ಇರಲಿ, ಗುರುಗಳ ಹತ್ರ ಇರ್ಬೇಕು ಅನ್ನೋ ಬೈಕ್ ಅಂತ ಯಾರಿಗೆ ದೈವಿ ಸಂಪತ್ತುಗಳಂತ ಏನ್ ಕೊಡ್ತಾರ? ಅಥವಾ ಯೋಗಿನಾಂ ಏವ ಕುಲೇ ಭವತಿ ಧೀಮತಾಂ.
ಎಲ್ಲಿ ಹುಡ್ತಾರವರು? ಯೋಗಿಗಳ ಕುಲದಲ್ಲಿ. ಅದಕ್ಕೆ ಶಬ್ದ ಹಿಂಗೆ ನೋಡಬೇಕು, ಧೀಮತಾಂ, ಬುದ್ಧಿವಂತರು ಜ್ಞಾನಿಗಳು ಅಂತ ಅರ್ಥ. ಧೀಮತಾಂ, ಧೀ ಅಂದ್ರೆ ಬುದ್ಧಿವಂತರು ಜ್ಞಾನಿಗಳು. ಧೀಮತಾಂ ಯೋಗಿನಾಮೇವ, ಯೋಗಿಗಳಲ್ಲಿ, ಯೋಗಿಗಳ ಕುಲೇ ಭವತಿ, ಮಹಾಜ್ಞಾನಿಗಳ ಕುಲದಲ್ಲಿ ಒಂದು ಜನ್ಮ ತಾಳುತ್ತೆ. ಕುಲೇ ಭವತಿ. ಆಮ್ಯಾಗ ಇದು ಈದೃಶಂ ಯದೀದೃಶಂ ಐತಲ್ಲ, ಯತ್ ಈದೃಶಂ, ಯತ್ ಏತದ್ ಅಂತ ಐತಲ್ಲ, ಯಾವ ಈ ಥರವಾದಂಥ, ಯಾವ ಈ ಥರವಾದಂಥ ಜನ್ಮ ಲೋಕ ದುರ್ಲಭಂ, ಈ ಥರ ಜನ್ಮ ಸಿಗುವುದು ಅತ್ಯಂತ ಕಠಿಣ. ಯಾವುದು? ಧೀಮತಾಂ ಯೋಗಿನಾಂ ಕುಲೇ ಭವತಿ, ಮಹಾಜ್ಞಾನಿಗಳ ಒಡಲಲ್ಲಿ ಹುಟ್ಟುವುದು, ಅವ್ರ ಮನೆಯೊಳಗೆ ಹುಟ್ಟುವುದೇನೈತಲ್ಲ, ಈ ಥರ ಸಿಗೋದು ಅತ್ಯಂತ ದುರ್ಲಭ. ಶ್ರೀಮಂತರ ಮನೆಗೆ ಹುಟ್ಟಬಹುದು, ಆದ್ರೆ ಜ್ಞಾನಿ ಮನೆಯೊಳಗೆ ಹುಟ್ಟೋದು ಬಹಳ ಕಷ್ಟ. ಇದು ಎದರದು ಫಲ? ದೈವಿ ಗುಣ. ಆಸುರಿ ಗುಣದ ಫಲ ದೈವಿ ಗುಣದ ಫಲ. ಅದಕ್ಕೆ ಶಬ್ದ ಏನಿರ್ತದೆ ಭಗವಂತ? ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತಃ ಮಾ ಶುಚ ಸಂಪದಂ ದೈವೀಂ ಅವಿಜಾತೋ ವಶಿ ಪಾಂಡವ. ಹೇ ಅರ್ಜುನ, ನೀನು ಹೋಗ್ಬೇಡ, ಯಾವ ವಿಷಯನಾಗ ಅಂತ ಹೇಳಿ ನೀ ಹಂಗೈತಿ. ಜನ್ಮತಃ ದೈವಿ ಗುಣಗಳು ಹುಟ್ಟಿದ್ದೆ ನೀನು. ಇದನ್ನು ಕೊಟ್ಟು ನಮ್ಮ ನಿದರ್ಶನ, ದೈವಿ ಗುಣ ಏನು ಮಾಡ್ತಾವು? ಬಂಧನದಿಂದ ಬಿಡುಗಡೆ ಮಾಡ್ತಾವು. ಆಸುರಿ ಗುಣಗಳು ಬಂಧನದೊಳಗ ನಿಯುಕ್ತಗೊಳಿಸ್ತವು ಅನ್ನುವಂಥ ಮಾತನ್ನು ಹೇಳಿತು ಉಳಿಸೋಣ. ಜೈ ಮಂಗಲಂ, ಜೈ ನಮಃ ಗುರುನಾಥ ಮಹಾರಾಜ್ ಕಿ ಜೈ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.